ಆದರೆ ಇಷ್ಟಂತೂ ಸತ್ಯ, ನೀವು ಇದು ಈ ಸಿನಿಮಾದಲ್ಲಿ ಇಷ್ಟಂತೂ ಸತ್ಯ, ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ. ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು, ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು. ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೋದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ. ಆದರೆ ಅದೆಲ್ಲಕ್ಕೂ ಕೊಡುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು, ಅದು ಇಡೀ ಕಥೆಯಲ್ಲಿದೆ. ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ, ನಾನು ರಂಗಸ್ವಾಮಿ ಅಂತಲೇ ಕರೆಯೋದು. ಯಾಕಲ್ಲ ಏನಪ್ಪ ಎಲ್ಲಿದೆಯಾ ಕಣ, ಇಲ್ಲಿದೆಯಣ್ಣ, ನಮ್ಮ ಕಾಡಿನವನು. ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ, ಕೊಳ್ಳೇಗಾಲ, ಸುತ್ತಮುತ್ತ ಎಲ್ಲ ಸೇರಿ ಕತೆ ಕೂಡ ಆ ರೀತಿಯಲ್ಲೇ ಇದೆ. ಹಾಗಾಗಿ ಅಲ್ಲಿಯ ಭಾಷೆ, ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರತಿಯೊಬ್ಬರು, ಇವತ್ತು ನನ್ನ ಕ್ಯಾಮ್ರಾಮನ್ ಮಿಸ್ ಆಗಿಬಿಟ್ಟಿದ್ದಾನೆ ಅಲ್ವಣ್ಣ, ಹಾಗೆ ನನ್ನ ಬಾಸ್ ಮಿಸ್ ಆಗಿಬಿಟ್ಟಿದ್ದಾರೆ ಕಿಶೋರ್, ಅವರು ನನ್ನ ಇನ್ಸ್ಪೆಕ್ಟ್ರು, ನಮ್ಮ ಕ್ಯಾಮ್ರಾಮನ್ನು ಅದ್ವೈತ. ಒಂದೊಂದು ಫ್ರೇಮು ಕೂಡ, ಆಮೇಲೆ ಇನ್ನೊಂದು ಇದರ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ನೀವು ಕಂಡಿದ್ದೀರಿ. ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ನಿರಂತರವಾಗಿ ಚಿತ್ರೀಕರಿಸಿದ್ವಿ. ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ, ಕೆಲವೇ ದೃಷ್ಟಿಗಳು ಮಾತ್ರ ಬೆಳಗಿನ ಸಮಯದಲ್ಲಾಗುತ್ತೆ. ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ, ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ. ಎಲ್ರಿಗೂ ಶುಭವಾಗಲಿ. ಭಾಳ ಮುಖ್ಯವಾಗಿ ತರುಣ್, ಸುಧೀರ್, ನಿನಗೆ ನಿಜವಾಗಿಯೂ ಕೂಡ ನಿನ್ನ ಈ ಧೈರ್ಯಕ್ಕೆ ಹೆಡ್ಸ್ ಆಫ್. ಹಾಗೆಯೇ ಪುನೀತ್, ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಂಬಿಕೆಯಿಂದ ಹಿಡ್ಕೊಳ್ಳೋದು, ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ, ಅದು ಆ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆಯೋದಿದೆಯಲ್ಲ. ನಾವು 2ನೇ ರಾತ್ರಿ ಆದಮೇಲೆ 3ನೇ ರಾತ್ರಿಯಲ್ಲಿ ಹಿಂಗೆ ಅಂತ ಇದ್ವಿ, ಆದರೆ ಅವನು ಯಾವಾಗಲೂ ಹಾಗಲ್ಲೇ ಇಲ್ಲ, ಇಡೀ ರಾತ್ರಿ. ಹಾಗೆ ಹೇಳಲಿಲ್ಲ, ಆಗಿನ ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ ನಿಜವಾಗಿಯೂ ಎಲ್ಲರೂ ಹಾಗೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಮಾಡುವಾಗ ಹೇಗೆ ಅನ್ನೋದನ್ನು ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾರೆ. ಒಟ್ಟಿನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ. ಭಾಳ ಅದ್ಭುತವಾದಂಥ ಕೆಲಸ. ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂಥ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ಎಲ್ಲರೂ ಹೇಳ್ತಾರೆ ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಸಾರಿ, ನಾವು ಮೊದಲೇ ಹೀಗೆ ಅಂದ್ಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಹೇಳೋದೇನಪ್ಪ ಅಂದರೆ ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ. ಆದರೆ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕರಿಂದ ಏನನ್ನೂ ಬಯಸ್ತಾ ಇರ್ತವೆ. ದುಡ್ಡಂತೂ ಅಲ್ಲ ಖಂಡಿತ, ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ, ಇದು ಬಹಳ ಮುಖ್ಯವಾಗಿ ಇಂಥ ಸಿನಿಮಾಗಳಿಗೆ ಬೇಕಾಗುತ್ತೆ. ದುಡ್ಡು ತಾನಾಗಿ ಬರುತ್ತೆ, ಆ ಗ್ಯಾರಂಟಿ ಈ ಟೀಸರ್ ಹೇಳ್ತಾ ಇದೆ, ಅದು ನಿಮಗೂ ಗೊತ್ತಾಗ್ತಾ ಇದೆ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾಗಾಭರಣ ಸರ್, ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮ ಸಿನಿಮಾದಲ್ಲಿ ನಟಿಸಿರುವಂತಹ ಮತ್ತೊಬ್ಬ ಕಲಾವಿದರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಾಸ್ಯ ಕಲಾವಿದರಾಗಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರನ್ನ ರಂಜಿಸ್ತಾ ಇದೀಗ ಬೆಸ್ಟ್ ಬಿಟ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಸ್ಟೇಜ್ ಮೇಲೆ ಬರೋದಕ್ಕೆ ನಾಚಿಕೆ ಪಡ್ಕೋತಾ ಇರುವಂತಹ, ಯಾಕೆ ಬನ್ನಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜಗಪ್ಪ ಆನ್ ಸ್ಟೇಜ್ ಪ್ಲೀಸ್. ಜಗಪ್ಪ ಅವರೇ, ಪ್ರೀತಿಯ ಸ್ವಾಗತ ನಿಮ್ಗೆ. ನಾಚಿಗೆ ಅಲ್ಲ, ಊರಿಂದ ಆಚೆಗೆ ಅಂತ ಶಿವಣ್ಣ ಹೇಳ್ತಾ ಇದ್ದಾರೆ ಇದೀಗ, ಹೌದಾ? ಥ್ಯಾಂಕ್ ಯು ಸೋ ಮಚ್. ಸರಿ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಒಂದು
ಸಣ್ಣ ಪಾತ್ರ ಮಾಡಿದ್ದೀನಿ. ಈ ಚಾನ್ಸ್ ಕೊಟ್ಟಂತ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬತ್ತೆಲ್ಲ ಭಯ ಆಗ್ತೈತೆ, ಎಲ್ಲರನ್ನೂ ಕೂರಿಸ್ಬಿಟ್ಟು ನಾನು ಕರೆಸಿ ಅಲ್ಲೋಗಿ ಸೈಡಲ್ಲಿ ನಿಂತಿದ್ದೆ, ಅಣ್ಣನ ಹೇಳ್ಕೊಂಡು ಬಿಟ್ಬಿಟ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು, ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ತರುಣ್ ಸರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಪುನೀತ್ ಸರ್ಗೆ, ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸಿನಿಮಾ, ಲವ್ ಸ್ಟೋರಿ ಅದ್ಭುತವಾಗಿದೆ. ದಯವಿಟ್ಟು ನಮ್ಮ ಏಳುಮಲೆ, ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು, ನಮ್ಮೂರು, ನಮ್ಮ ಭಾಷೆನ ಅದ್ಭುತವಾಗಿ, ಅಲ್ಲ ಸರ್ ಹೇಳ್ಬೇಕು ಅದನ್ನ ಅದ್ಭುತವಾಗಿ ಮಾತಾಡಿದ್ದೇ ಇಲ್ವಾ ಅಂತ, ಬಟ್ ನಾನು ಮಾತಾಡಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸರ್, ಥ್ಯಾಂಕ್ಸ್ ಕಾರಣ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ಭುತವಾಗಿದೆ. ನಮ್ಮೂರು ಸಿನಿಮಾ, ನಮ್ಮೂರು ಭಾಷೆ ಸಿನಿಮಾ, ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇವರು ನಮ್ಮ ಕಾಡು ಜನ ಅಂತ ಗೊತ್ತಾಯ್ತು. ಅಣ್ಣ ಅವಾಗಲೇ ಹೇಳಿದರು. ಓಕೆ, ಥ್ಯಾಂಕ್ ಯು ಜಗಪ್ಪ ಅವರ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಎಡಿಟರ್ KM ಪ್ರಕಾಶ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಚಲನಚಿತ್ರರಂಗದ ಒನ್ ಆಫ್ ದಿ ಫೈನೆಸ್ಟ್ ಎಡಿಟರ್ KM ಪ್ರಕಾಶ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರುವಂತಹ ನರಸಿಂಹ ಜಾಲಹಳ್ಳಿ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ದಯವಿಟ್ಟು ನರಸಿಂಹ ಜಾಲಹಳ್ಳಿ ಸರ್ ಬರಬೇಕು. ಪ್ರಕಾಶ್ ಸರ್, ಹಾರ್ಟ್ಲಿ ವೆಲ್ಕಮ್. ಓಕೆ, ಏಳುಮಲೆ ಹೇಗೆ ರೆಡಿ ಆಗಿದೆ, ನೀವು ಹೇಗೆ ರೆಡಿ ಆಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ನಮಸ್ಕಾರ. ಮತ್ತು ಫಸ್ಟ್ ಶಿವಣ್ಣ ಮತ್ತು ಪ್ರೇಮ್ ಸರ್ಗೆ ನಮಸ್ಕಾರ. ನಮ್ಮ ಸಿನಿಮಾದ ಇದನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಈ ಸಿನಿಮಾ ಏಳುಮಲೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟು ತರುಣ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಈ ಟೈಮಲ್ಲಿ, ಈ ಒಂದು ಇದರಲ್ಲಿ, ಈ ಸಿನಿಮಾ ಈಗ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ರು ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಡೈರೆಕ್ಷನ್ ಕೊಟ್ಟಿರೋದಕ್ಕೆ, ಮತ್ತು ಇನ್ನೊಂದು ಪ್ರೊಡಕ್ಷನ್ ಮಾಡಿ ತುಂಬ ಜನಕ್ಕೆ ಕೆಲಸ ಕೊಟ್ಟಿರೋದಕ್ಕೆ, ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಯಾಕೆಂದರೆ ಇದು ಬೇರೆ ಥರನೇ ಇರುತ್ತೆ ಇದು ಕಂಟೆಂಟು. ಇದು ಮಾಮೂಲಿಯಾಗಿ ಒಂದು ಲವ್ ಸ್ಟೋರಿ ಅಲ್ಲ, ಇದು ಬೇರೆ ಬೇರೆ ಥರ ಏನೋ ಒಂದು ಮರ ಸುತ್ತೋದಾಗಿರ್ಬೋದು, ಆ ಥರದ ಕಂಟೆಂಟ್ ಅಲ್ಲ ಇದು. ಇದೊಂದು ಬೇರೆ ಥರನೇ ಡಿಫ್ರೆಂಟಾಗಿ ಹೇಳಿಕೊಟ್ಟಿದ್ದಾರೆ. ನಿಮ್ಗಳ ಸಪೋರ್ಟ್ ಈ ಸಿನಿಮಾಗೆ ತುಂಬಾ ಬೇಕು. ಥ್ಯಾಂಕ್ ಯು ಅಣ್ಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನರಸಿಂಹ ಸರ್, ಏಳುಮಲೆಯಲ್ಲಿ ನೀವೇನೆಲ್ಲ ಮ್ಯಾನೇಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳೋದಕ್ಕೂ ಮುನ್ನ ನಮ್ಮ ಲಿರಿಸಿಸ್ಟ್ ಬಂದಿದ್ದಾರೆ, ನಾಗಾರ್ಜುನ ಶರ್ಮಾ ಅವರು. ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರಕಾಶ್ ಸರ್, ನರಸಿಂಹ ಸರ್ ಪಕ್ಕದಲ್ಲಿ ನಿಂತ್ಕೋಬಹುದು ಪ್ಲೀಸ್. ಎಸ್, ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓ ಜಿ ಯು ನರಸಿಂಹ ಸರ್. ಪತ್ರಿಕಾ ಮಾಧ್ಯಮದವ್ರಿಗೆ ನಮಸ್ಕಾರಗಳು. ಅದೇ ಒಂದು ಸಣ್ಣದಾಗಿ ಹೇಳ್ಬೇಕಾದ್ರೆ ಘಟಾನುಘಟಿಗಳೆಲ್ಲ ಇದ್ದಾಗ ಬಟಾಣಿಗಳು ಏನು ಮಾತಾಡ್ಬೋದು ಅನ್ನೋದು ಭಾಷಣಗಳಲ್ಲಿ ಸ್ಟೇಜ್ಗಳಲ್ಲಿ ಮಾತಾಡಿ ಯಾಕೆ ಹೇಳೋದು, ಏನು ಹೇಳೋದು. ಸಿನಿಮಾ ಅನ್ನೋದು ಇವತ್ತಿನ ದಿವಸ ಮ್ಯಾನೇಜರು ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ. ಬಟ್ ಯಾಕಂದರೆ ಸಿನಿಮಾ ಮೇಕಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ರುಚಿ ಇರುವಂಥ ಒಂದು ಕತೆ ಬಂದಾಗೆ ಅಭಿರುಚಿ ಇರೋ ನಿರ್ಮಾಪಕ ಸಿಗೋಕ್ಕೆ ಸಾಧ್ಯ. ಅದೇ ಇಲ್ಲಿ ಆಗಿದ್ದು. ಪುನೀತ್ ಯಾಕಂದರೆ ಈ ಕಥೆನ, ಯಾಕಂದರೆ ಸಾಕಷ್ಟು ಜನ ಜರ್ನಿ ಮಾಡ್ತಾ ಇರ್ತಾರೆ ಒಂದು ಕತೆ ಹಿಡ್ಕೊಂಡು ಒಂದು ನಿರ್ಮಾಪಕನಿಗೋಸ್ಕರ. ಅವ್ನಿಗೆ ಶಾರ್ಟ್ ಟೈಮ್, ಕಡಿಮೆ ಟೈಮಲ್ಲಿ ಅವ್ನಿಗೆ ಒಳ್ಳೆ ತರುಣ್ ಸರ್ ಅಂತ ಅಭಿರುಚಿ ಇರುವಂಥ ಒಂದು ಇದು ಸಿಕ್ಕಿದ್ದು, ನಿರ್ಮಾಪಕ ಸಿಕ್ಕಿದ್ದು. ಎಲ್ಲ ನಮ್ಗೆ ಯಾಕಂದರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ನಾಗಾಭರಣ ಸರ್ಗೆ ತುಂಬ ಕಾಟ ಕೊಟ್ಟಿದ್ದೀನಿ ನಾನು. ಯಾಕಂದರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ಹೆಚ್ಚು ಕಮ್ಮಿ ಕಂಟಿನ್ಯೂಸ್ 24 hours ರೀಸೈಕ್ಲಿಂಗ್ ಆಗ್ತಿತ್ತು ನಮಗೆ ಶೆಡ್ಯೂಲ್ಸು. ಪ್ರತಿಯೊಂದನ್ನು ಆ್ಯಕ್ಚುಲಿ ಪರ್ಮಿಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ನಮಗೆ ನಮ್ಮ ಹೀರೋಯಿನ್ ಇರ್ಬೋದು, ಅವ್ರೊಂಥರ ಟ್ಯೂಬ್ಲೈಟ್ ಇದ್ದಂಗೆ. ಒಂದು ಸತಿ ನಗಡಿ ಅಂತ ಮಾತಾಡೋರು ತಪ್ಪಂತ ಆಪ್ ಆಗ್ಬಿಡೋರು. ನೀವು ಯಾರಾದರೂ ಏನಾದರೂ ಅಂದ್ರೆ ಅಂತ ನಾಗಾಭರಣ ಸಾರ್ ಇರ್ಬೋದು, ಮತ್ತು ನಮ್ಮ ಪುನೀತ್ ಇರ್ಬೋದು, ಸಾಕಷ್ಟು ಸತಿ ಅಂತಿದ್ದಾರೆ. ಅವರು ಅದೇ ರೀತಿಯೇ ಬಂದರು. ಇವಾಗ ಬರ್ತಾ ಬರ್ತಾ ನಗ್ನಾಗ್ತಾ ಬಂದು ಇಲ್ಲಿಂದ ಬಂದು ಆಪ್ ಆಗೋರು. ಏನೋ ಗೊತ್ತಿಲ್ಲ ಅವ್ರಿಗೆ, ಅದು ಹಂಗೆ ಇರಬೇಕೇನೋ. ಸರಿ, ನೀವು ಸಣ್ಣ ಸೆಕೆಂಡ್ ಸ್ಟೇಜು ಸರ್. ಸರಿ, ಎನಿವೆ, ಯಾಕಂದರೆ ಒಂದು ಸಿನಿಮಾ ಮಾಡೋದು ಅನ್ನೋದು ತುಂಬಾ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗಳಲ್ಲಿ ತುಂಬಾ ಕಷ್ಟ. ಅಂಥದ್ರಲ್ಲಿ ಧೈರ್ಯ ಮಾಡಿ ನಮ್ಮ ತರುಣ್ ಸರ್ ಯಾವುದಕ್ಕೂ ಕೊರತೆ ಇಲ್ಲದಂಗೆ ಚೆನ್ನಾಗಿ ನಿರ್ವಹಿಸ್ಕೊಟ್ರು. ನಮಗೆ ತುಂಬ ಇದೆ. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಂತೋಷ ಪಡುವಂಥ ವಿಚಾರನೇ. ಎಲ್ಲ ಟೆಕ್ನಿಕಲ್ ಟೀಮು, ನನ್ನ ತಂತ್ರಜ್ಞರು ಯಾರು ಇರ್ಬೋದು, ನನ್ನ ಸಪೋರ್ಟಿವು, ನಮ್ಮ ಕೊಲೀಗ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ದೆನ್ನು ಎಲ್ಲ ಕ್ಯಾಶಿಯರ್ ನಮ್ಮ ಸೂರಜು, ಎಲ್ಲರೂ ತುಂಬ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ.
ಪರ್ಮಿಷನ್ಸ್ ಏನೇ ಟಫ್ ಇದ್ರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಆ ಸಹಕಾರಕ್ಕೆ ಏನಿದ್ರು ತರುಣ್ ಸರ್ದೇ ನಾನು ಥ್ಯಾಂಕ್ಸ್ ಹೇಳಬಲ್ಲೆ. ಸುಮಾರು ದಿವಸ ವೆಯ್ಟ್ ಮಾಡಿ ನನ್ನ ಕರೆದು ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಸಿನಿಮಾ ನಾನು ಅಟೆಂಡ್ ಮಾಡೋಕ್ಕೆ ಬಿಟ್ಟಿದ್ದು. ತುಂಬ ಥ್ಯಾಂಕ್ ಯು. ನಮಸ್ಕಾರ ಶಿವಣ್ಣ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಆ್ಯಕ್ಚುಲಿ ಈ ಆಡಿಯೋ ನಾನು ತಗೊಂಡಿಲ್ಲ, ಇದು ನಮ್ಮದೇ. ಸೊ ತರುಣ್ ಸರ್ ರ್ಯಾಂಬೋಯಿಂದ ಸ್ಟಾರ್ಟ್ ಆಯಿತು. ಅವರು ಸ್ವಂತ ಪಿಕ್ಚರ್ ಆಗಲಿ ಇಲ್ಲ ಯಾವುದೇ ಡೈರೆಕ್ಷನ್ ಆಗಲಿ ಇವತ್ತರೆಗೂ ಎಲ್ಲ ಸಿನಿಮಾ ನಮ್ಮ ಹತ್ರನೇ ಇದೆ. ಸೊ ಹಾಗಾಗಿ ಒಂಥರ ಹೋಮ್ ಬ್ಯಾನರೇ ಇದು. ಮತ್ತು ನಾನು ಮಾತಾಡಿದ್ರೆ ಬರೀ ಸಾಂಗ್ ಬಗ್ಗೆ ಮಾತಾಡಬೇಕು. 2 ಸಾಂಗ್ ಕೇಳಿದ್ದೀನಿ, ಅದ್ಭುತವಾಗಿದೆ. ಸಿದ್ ಶ್ರೀರಾಮ್ ಅವ್ರು ಹಾಡಿರೋ ಸಾಂಗ್ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ಬ್ಯಾಂಗಲ್ ಬಂಗಾರಿ ಸಕ್ಸಸ್ಸಲ್ಲಿ ನಾಗಾರ್ಜುನ ಶರ್ಮಾ ಅವರು ಇವಾಗ ತಾನೇ ಸಕ್ಸಸ್ಸಲ್ಲಿದ್ದಾರೆ, ಅವರೇ ಬರೆದಿರೋ ಸಾಂಗ್ ಅದು. ಮತ್ತು ಈಮಾನ್ ಅವರ ಸಂಗೀತ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸುಪ್ರೀತ್ ಸರ್ ಇದ್ದಾರೆ. ಸುಪ್ರೀತ್ ಸರ್, ನೀವು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮ ಒಪಿನಿಯನ್ ಖಂಡಿತ ನಮಗೂ ಕೂಡ ಮ್ಯಾಚ್ ಆಗುತ್ತೆ. ಯಾಕಂತ ಹೇಳಿದ್ರೆ ಟೈಟಲ್ ಟೀಸರ್ ಈಗಷ್ಟೇ ಲಾಂಚ್ ಆಗಿದೆ. ಸಿನಿ ಪ್ರೇಮಿಯಾಗಿ ನಮ್ಮ ಏಳುಮಲೆ ಹೇಗಿತ್ತು ಸರ್? ಎಲ್ರಿಗೂ ನಮಸ್ತೆ. ಶಿವಣ್ಣ ಸರ್ ನಮಸ್ತೆ. ನಮಸ್ತೆ ಸರ್. ಏಳುಮಲೆ ತುಂಬ ಚೆನ್ನಾಗಿದೆ ಟೈಟ್ಲು. ಕತೆಗೆ ಆ್ಯಪ್ಟ್ ಆಗಿರ್ತಕ್ಕಂಥ ಒಂದು ಟೈಟ್ಲು. ತರುಣ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಅದನ್ನು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಅವ್ರು ಡೈರೆಕ್ಷನ್ ಮಾಡಿರೋದಾಗ್ಬೋದು ಅಥವಾ ಅವರು ಹಿಂದೆ ನಿಂತು ಆ ಸಿನಿಮಾಗೆ ಗೈಡೆನ್ಸ್ ಕೊಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಆಗಿರ್ಬೋದು, ಎಲ್ಲಾದ್ರೂ ಸಕ್ಸಸ್ ಆಗಿದೆ, ಯಾವುದೂ ಸಹ ಸೋತಿಲ್ಲ. ಈ ಸಿನಿಮಾನು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಇನ್ನು 100%, ಯಾಕಂದರೆ ಟೀಸರೇ ತುಂಬ ಕನ್ವಿನ್ಸಿಂಗ್ ಆಗಿದೆ. ಆ್ಯಂಡ್ ತುಂಬ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಟ್ರೈಲರ್ ಆಗಲಿ ಸಾಂಗ್ ಆಗಲಿ 100% ನಾನೇ ವೇಟ್ ಮಾಡ್ತಾ ಇದ್ದೀನಿ. ಹಾಗೂ ಹೊಸ 2ನೇ ಸಿನಿಮಾ ರಾಣಾ ಸರ್ಗೆ, ಹೊಸ ಪ್ರತಿಭೆ ಅವ್ರಿಗೂ, ಹೀರೋಯಿನ್ಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಟೀಸರ್ ಲುಕ್ಸ್ ಅಮೇಝಿಂಗ್. ಆಮೇಲೆ ಈ ಸಿನಿಮಾನ ತುಂಬ ಅಂದರೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ಇವತ್ತು ಯಾವುದೇ ಸಿನಿಮಾ ಆಗಲಿ ತುಂಬ ಟೈಮ್ ತೊಗೋತಿದೆ. ತುಂಬ ಅಂದರೆ ಇಫ್ ಯು ಸಿ 2025 ಈಗ ಸಿನಿಮಾ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಈ 6 ತಿಂಗಳು ಸಹ ಯಾವುದೇ ರೀತಿಯಾದಂತಹ ಅಷ್ಟು ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ. ಸೆಕೆಂಡ್ ಹಾಫ್ ನಮ್ಮ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷನೇ ರಿಲೀಸ್ ಅಲ್ಲ ಸರ್? ಓಕೆ. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಯಾಕಂದರೆ ಎವ್ರಿ 15 days 20 days ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಐ ಹೋಪ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸುಪ್ರೀತ್ ಸರ್. ಇದೀಗ ಏಳುಮಲೆ ಟೈಟಲ್ ಕೂಡ ರಿಲೀಸ್ ಆಯಿತು. ಬ್ಯೂಟಿಫುಲ್ ಆದಂತಹ ಟೀಸರ್ ಅನ್ನು ಕೂಡ ನೋಡಿದ್ವಿ ನಿಮ್ಮ ಕಡೆಯಿಂದ ನಮ್ಮ ತಂಡ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ, ಪ್ರೇಮ್ ಸರ್ ನಮಸ್ತೆ, ನಾಗರಾಜ್ ಸರ್ ನಮಸ್ತೆ. ತರುಣ್ ಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ನನ್ನ ಟೀಮ್ನ ಕಂಟಿನ್ಯೂಷನ್ ಅವ್ರು ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕೆಲಸ ಮಾಡಿ ಜಡೇಶ್ ಅವ್ರ ಜೊತೆ ಗುರು ಶಿಷ್ಯರು ಮಾಡಿದರು. ನನ್ನ ಜೊತೆ ಕೆಲಸ ಮಾಡಿ ಪುನೀತ್ ಇವಾಗ ಅವರ ಡೈರೆಕ್ಟರಾಗಿ ಮಾಡಿದ್ದಾರೆ. ಪುನೀತ್ ನನಗೆ ಸಾಕಷ್ಟು ವರ್ಷಗಳಿಂದ ಗೊತ್ತು. ಮೋಸ್ಟ್ಲಿ ಅವನ ಸಿನಿಮಾ ಬಿಟ್ಟು ಹೊರಗಡೆಗೆ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೆ ನಮ್ಮ ಸಿನಿಮಾಗಳ ಮೂಲಕ. ರುದ್ರತಾಂಡವ ಒಂದು ಸಾಂಗ್ ಬರ್ದ, ಅದು ಪುನೀತ್ ಸರ್ ಹಾಡಿದ್ರು ಆ ಸಾಂಗ್ನ. ಅವಾಗಲೇ ಅವ್ನು ತುಂಬ ಖುಷಿಯಾಗಿ ಪುನೀತ್ ಲಿರಿಕ್ ರೈಟರು, ಪುನೀತ್ ಸರ್ ಹಾಡು ಹಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಆ ಟೈಮ್. ಅಲ್ಲಿಂದ ಪುನೀತ್ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿತ್ತು. ತುಂಬ ಪುನೀತ್ದು 2 ಶೇಡ್ ನೋಡಬೇಕು. ಅಂದರೆ ಇದ್ರ ಕಾಟೇರಾಗ ವರ್ಕ್ ಮಾಡೋಕ್ಕಿಂತ ಮುಂಚೆ ಆದಂಥ ಪುನೀತ್ದು ಒಂದು ಬೇರೆ ಶೇಡು, ಅದಕ್ಕಿಂತ ಮುಂಚೆ ಅವನು ಬೇರೆ ಥರದ್ದು ಯೋಚನೆಯಲ್ಲಿದ್ದ. ಅವರ ಕಾಟೇರ ನಂತರದ ಪುನೀತ್ ಆಲೋಚನೆಗಳು ಮತ್ತು ಅವನು ಬೆಳೀತಾ ಇರೋ ರೀತಿ ತುಂಬ ದೊಡ್ಡ ಚೇಂಜಸ್ ಇದೆ. ಸಾಕಷ್ಟು ಓದ್ಕೊಂಡು ಬಂದಿದ್ದಾನೆ ಇವಾಗ ಇಂಡಸ್ಟ್ರಿಗೆ. ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವರು ಏನು ಹೇಳಿದರು, ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ಥರನೇ ಇರುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಎಳೆನೇ ಇಟ್ಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ, ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು. ಅದರಿಂದ ನಿಜವಾಗ್ಲೂ 100% ನಾನು ನಂಬ್ತೀನಿ ಇದು ತುಂಬ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಇಂಥ ಟೈಮಲ್ಲಿ ತರುಣ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಸ್ಟ್ರಿಗೆ ತುಂಬ ಖುಷಿ ಇದ್ದೀವಿ. ನಾವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸಿನಿಮಾಗಳು, ಒಳ್ಳೆಯ ಸಿನಿಮಾಗಳ ಹಂತದಲ್ಲಿ
ಇಲ್ಲದೇ ಇರೋದು. ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಆದರೆ ಈ ಟೈಮಲ್ಲಿ ತರುಣ್ ಅವರು ತುಂಬ ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ಗೆ ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ, ಡೆಫಿನೆಟಾಗಿ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಏಳುಮಲೆ ತುಂಬ ಒಳ್ಳೆ ಟೈಟ್ಲು, ಪುನಿ ಹೇಳಿದಾಗಲೇ ಅನ್ನಿಸ್ತು. ಡೆಫಿನೆಟಾಗಿ ಇದು ಎಲ್ರಿಗೂ ರೀಚ್ ಆಗುವಂಥ ಒಂದು ಒಳ್ಳೆ ಟೈಟ್ಲ್ ಆಗಿರುತ್ತೆ. ಟೀಮ್ಗೊಂದು ಆಲ್ ದಿ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಸರ್, ಪ್ರೊಡಕ್ಷನ್ ನಂಬರ್ 1 ಅಲ್ಲಿ ಇದ್ರಿ, ಪ್ರೊಡಕ್ಷನ್ ನಂಬರ್ 2 ಅಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರಿ, ಹೇಗಿದೆ? ಅದೇ ಪ್ರೊಡಕ್ಷನ್ ನಂಬರ್ 1 ಗುರು ಶಿಷ್ಯರು, ಇವಾಗ 2ನೇದು ಏಳುಮಲೆ ನನ್ನ ಸ್ನೇಹಿತನೇ. ಥ್ಯಾಂಕ್ ಯು ಸರ್. ಇನ್ನೊಂದಿಬ್ಬರು ಸ್ನೇಹಿತರಿದ್ದಾರೆ, ಸೊ ಪ್ರೊಡಕ್ಷನ್ ನಂಬರ್ 4 ವರೆಗೂ ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಇದು ಕತೆ ಹಂತದಿಂದ ನಾನು ಇದ್ದೆ. ಪುನೀತ್ ಅವ್ರ ಕತೆ ಹೇಳಿದಾಗ ಇನ್ನು ಹೀರೋಯಿನ್ ಯಾರು ಫೈನಲ್ ಆಗಲಿಲ್ಲ. ಆಮೇಲೆ ಹೇಳಿದೆ ನಾನು, ಸರ್ ಇದು ಬಡ್ಜೆಟ್ ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಕಾರ್ಡು ನೈಟು ಆ ಥರ ಇದೆ, ಏನು ಇದು ಅಂತಂದು ಅವ್ರು ಹೇಳಿದ್ರು. ಡೈರೆಕ್ಟ್ರಿಗೆ ಹೋಗಿ ಪ್ರೊಡ್ಯೂಸರ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ನಾವು ಮಾಡುವಾಗಾದರೆ ಇಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರೆ ನಾಳೆ ಇದು ಒಂದು ಉದಾಹರಣೆ ಆಗಲ್ಲ ಸಿನಿಮಾಗೆ ಅಂತ ಅವ್ರು ಹೇಳಿದ್ರು. ನನಗೆ ಅವಾಗ ಇಷ್ಟ ಆಯಿತು. ಅದೇ ಥರ ನಾನು ಸೆಟ್ಟಿಗೆ ಹೋದಾಗ 3 ಜನರೇಟ್ರು, ಅಷ್ಟಕ್ಕೊಂದು ಲೈಟ್, ಅಂದರೆ ತುಂಬ ಭಾಳಷ್ಟು ಇವರು ಹೇಳಿದಾಗ ನೈಟೇ ಇದ್ದಿದ್ದು. ಇಡೀ ಕಾರ್ಡ್ಗೆ ಲೈಟ್ ಮಾಡುವಾಗಾದ್ರೆ ಅಷ್ಟಕ್ಕೊಂದು ನಾನು ಬಹುಶಃ ನಾವು ಇವಾಗ ಬೇರೆ ದೊಡ್ಡ ಸಿನಿಮಾ ಅವೆಲ್ಲ ಮಾಡಿದಾಗ ಅಷ್ಟೊಂದು ನಾನು ನೋಡಿರಲಿಲ್ಲ. ಅಂದರೆ ಅವರು ಡೈರೆಕ್ಟರ್ ಆಗಿ ನಾವು ಇನ್ನೊಬ್ಬರು ಕೇಳಿದಾಗ ನಾನು ಅದನ್ನು ಯಾವತ್ತಿಗೂ ನ್ಯಾಯ ಒದಿಸ್ಬೇಕು ಅಂತಂದು ಆ ರೀತಿ ಮಾಡ್ಕೊಂಬಂದ್ರು. ಇವಾಗ ಶೂಟ್ ಆಗಿದ್ದ ಸಿನಿಮಾ ಎಲ್ಲ ನೋಡಿದೆ, ಪುನೀತ್ ಹೇಗೆ ಹೇಳಿದ್ರು ಅದೇ ಥರ ಈ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಸರ್. ನಾನು ಸಿನಿಮಾ ನೋಡಿದ್ರೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು. ಇದೇ ಥರ ಮುಂದುವರಿಸಿ. ಇದೊಂದು ಮಾದರಿ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಇಷ್ಟು ಇಷ್ಟಪಟ್ಟು ಒಂದು ಸಿನಿಮಾಗೆ ಸ್ಕ್ರೀನ್ಗೆ ಏನು ನ್ಯಾಯ ಒದಿಸ್ಬೇಕಂತ ಅದು ಭಾಳ ತುಂಬ ಇಂಪಾರ್ಟೆಂಟ್. ಇಂಥ ಬರಗಾಲದಲ್ಲಿ ಈ ಥರ ಮಾಡಿರೋದು ಇದು ಒಂದು, ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ಹೆಜ್ಜೆ, ಅಂದರೆ ಕತೆಗೆ ಏನು ಬೇಕೋ ಅದು ಅನ್ನೋದನ್ನು ಹೆಜ್ಜೆ ಇಡುವಲ್ಲಿ ಮೊದಲು ನಿಲ್ಲುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. 1 ಇದರ ವಿನ್ನರ್ ತರುಣ್ ಸುಧೀರ್ ಸರ್ ಹೇಳಿಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ತರುಣ್ ಸರ್. ಒನ್ಸ್ ಅಗೇನ್ ಪ್ರಿಯಾಂಕಾ, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಟೈಟಲ್ ಟೀಸರ್ ಈಗಷ್ಟೇ ರಿಲೀಸ್ ಆಯಿತು. ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಆಗ್ತಿದೆ. ಓಕೆ, ಟ್ಯೂಬ್ ಲೈಟ್ ಆಫ್ ಆಗಿದೆ ಅಂತ ಅನ್ಬಾರ್ದು, ನಿಮಗೆ ಆನ್ ಆಗಿರ್ಬೇಕು. ಅನುಶ್ರೀಕನೇ ಯಾವಾಗಲೂ ಹೀಗೆ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಆಫ್ಟರ್ ಮಹಾನಟಿ ಸ್ವಲ್ಪ ಕಷ್ಟ ಆಯಿತು ಆಪರ್ಚುನಿಟೀಸ್ ಬರೋದು. ಆ್ಯಂಡ್ ಆಗಲೇ ನನ್ನ ಒಂದು ಆ್ಯಕ್ಟಿಂಗ್ ಗುರುತಿಸಿ ತರುಣ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಶಿವಣ್ಣ ಸರ್ ಇದ್ದಾರೆ, ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ. ಇವ್ರ ಮುಂದೆ ಮಾತಾಡೋಕ್ಕೆ ಐ ಆಮ್ ವೆರಿ ಲಕ್ಕಿ. ಮತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಇದು. ತುಂಬ ಎಕ್ಸೈಟ್ ಆಗ್ತಾ ಇದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಅವರೇ. ಪ್ರೆಸ್ ಮೀಟ್ ಅದೇ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲರೂ ಮಾತಾಡಿ ಆದಮೇಲೆ ಶಿವಣ್ಣ ಮಾತಾಡಿದ ನಂತರದಲ್ಲಿ ನಮ್ಮ ಇಡೀ ತಂಡ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಉತ್ತರವನ್ನು ನೀಡ್ತಾರೆ. ಓಕೆ, ಥ್ಯಾಂಕ್ ಯು. ಆಮೇಲೆ ಮತ್ತೆ ಸಿಗೋಣ ಪ್ರಿಯಾಂಕಾ. ಓಕೆ, ಸ್ಪೀಡ್ ಇದ್ದೀರಾ? ಪ್ರೇಮ ಕಥೆಯ ನಾಯಕ, ವೆರಿ ವೆರಿ ಟ್ಯಾಲೆಂಟೆಡ್ ರಾಣಾ ಅವರೇ, ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಲುಕ್ಕಲ್ಲಿ ತುಂಬ ರಾ ಆಗಿ ಕಾಣಿಸ್ತಾ ಇದ್ರಿ. ಸೊ ಎಲ್ಲರ ಎದೆ ನಡುಗಿಸಿದ ಪ್ರೇಮ ಕಥೆಯ ನಾಯಕ ಆಗಿರೋದು ಖುಷಿ ಆಗ್ತಿದೆಯಾ? ಹೇಗೆ ಅನ್ನಿಸ್ತಾ ಇದೆ? ದಯವಿಟ್ಟು ಮಧ್ಯೆ ಕೊರಬೇಕು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ಆ್ಯಂಡ್ ಫಸ್ಟ್ಲಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಇವತ್ತು ನೀವು ಇಲ್ಲಿ ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ನನ್ನ ಗುರುಗಳು ಏನಿದ್ರು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್, ಇವತ್ತು ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರು ನಗ್ತವ್ರು ಇವೆ, ನಿಮ್ಮ ಪ್ರೇಮ್ ಸರ್ ಅಂತ. And then, of course,
ಮೋಸ್ಟ್ ಗ್ರೇಟ್ಫುಲ್ ಟು ತರುಣ್ ಸರ್ ಆ್ಯಂಡ್ ಪುನೀತ್ ಸರ್. ಈ ಸ್ಕ್ರಿಪ್ಟು ಇಷ್ಟು ಚೆನ್ನಾಗಿ ಬಂದಿದ್ಮೇಲೆ ಹರೀಶ ಅಂತ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಬಂದಿದ್ವಾಗ ನಾನು ಅವರು ಮನಸ್ಸಿಗೆ ಬಂದು ಓಕೆ ಇವ್ರು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ರಿಯಲಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ ಟೀಮ್ ಅವರು. ಸೊ ಆಚೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಫಸ್ಟ್ಲಿ ನೀವು ಟೀಸರ್ ನೋಡಿದ್ದೀರಾ, ಯು ಸೀನ್ ದ ಕಾಸ್ಟ್. ಇಟ್ ವಾಸ್ ಎ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ನಮ್ಮ ಬಣ್ಣ ಸರ್ ಆಗಿರಲಿ, ಕಿಶೋರ್ ಸರ್ ಆಗಿರಲಿ, ಆ್ಯಂಡ್ ಚಪ್ಪತಿ ಸರ್ ಆಗಿರಲಿ, ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ. ಇಟ್ ವಾಸ್ ಗ್ರೇಟ್ ಸರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಂಕಾ, ನಾಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದು ಎಲ್ಲರೂ ಹೇಳ್ತಾರೆ ನಿಮ್ಮ ಫಸ್ಟ್ ಸಿನಿಮಾ, ನಾನೇ 2ನೇ ಸಿನಿಮಾ ಏನು ನಾನೇನು, ಬಟ್ ನೀವು ಸಖತ್ತಾಗಿ ಮಾಡಿದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಎಲ್ಲರೂ ಏಕಲವ್ಯ ಇವಾಗ ಆಗಿ 3 ವರ್ಷಕ್ಕೆ 7 ಮಲೆ ಬರ್ತಾ ಇದೆ. ಸೊ ಎಲ್ಲರೂ ಕೇಳೋರು ಏನಕ್ಕೆ 3 ವರ್ಷ ಯಾಕೆ. ಇವತ್ತು ಇನ್ಫ್ಯಾಕ್ಟ್ ಶ್ಯಾಮ್ ಸರು ಕೇಳೋರು ತುಂಬ ಟೈಮ್ ತೊಗೊಂಡ್ರಲ್ಲ ನೀವು. ಹೌದು ಸರ್, ಏನು ಮಾಡೋದು ಒಂಚೂರು. ಸೊ ರೀಸನ್ ಅಫ್ಕೋರ್ಸ್ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕಟ್ ಥ್ರೋಟ್ ಕಾಂಪಿಟಿಷನ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತು, ಒಂದೊಂದು ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟು. 2 ಹೆಜ್ಜೆ ತಪ್ಪಾಗಿಟ್ರೆ ಮನೆಯಲ್ಲೇ ಕೂರಬೇಕಾಗುತ್ತೆ. ಸೊ ಅದಕ್ಕೆ ಇಡೋದೆಲ್ಲ ಕರೆಕ್ಟಾಗಿ ಇಡಬೇಕು ಅಂತ. ಅದರಲ್ಲಿ ನಾನು ಹುಡ್ಕಾಡುವಾಗ ಎಲ್ಲ ಸ್ಕ್ರಿಪ್ಟ್ಸು ಆವಾಗ ತರುಣ್ ಸರ್, ಪುನೀತ್ ಸರ್, ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅವ್ರಿಗೆ ಮೈಂಡಿಗೆ ಬಂತು, ಓಕೆ ಇವನಿಗೆ ಕೊಡೋಣ, ಮಾಡ್ತಾನೆ ಇವನು ಅಂತ. ಸೊ ನನಗೆ ಆ ಕಾನ್ಫಿಡೆನ್ಸ್ ಈ ಸ್ಕ್ರಿಪ್ಟಲ್ಲಿತ್ತು, ಅವರು ನನಗೆ ಅವಕಾಶ ಕೊಟ್ಟರು. ಆ್ಯಂಡ್ ಸೊ ಇವತ್ತು ಈ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ನೋಡಿದವರು ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಕಮ್ ಔಟ್ ವೆಲ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲೋ ಖುಷಿ ಆಗುತ್ತೆ, ಎಸ್ ಕಾದ್ಬಿಟ್ಟು ಮಾಡಿದ್ದಕ್ಕೆ ಎಲ್ಲೋ ಹ್ಯಾವ್ ಟೇಕನ್ ದ ರೈಟ್ ಸ್ಟೆಪ್ ಅಂತ. ಅಫ್ಕೋರ್ಸ್ ನಾನೇ ಹೇಳೋದು ಅದು ಓವರ್ ಕಾನ್ಫಿಡೆನ್ಸ್ ತರಲ್ಲ, ನೀವೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಏನಾಗುತ್ತೆ ಅಂದರೆ ನಾವು ಮಾಡಿದ್ವಾಗ ನಮಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಇಂಟ್ಯೂಷನ್ ಆಮೇಲೆ ಒಂದು ಕಾನ್ಫಿಡೆನ್ಸ್ ನಮ್ಮ ಪ್ರಾಜೆಕ್ಟ್ ಮೇಲೆ ಇದ್ದರೆ ವಿ ಕ್ಯಾನ್ ಫುಲ್ಫಿಲ್ ಇಟ್ ಅಲ್ವಾ, ಆ ರೀತಿ ಹೇಳ್ತಿರೋದು. ಸೊ ಅಫ್ಕೋರ್ಸ್ ಲೈಕ್ ಐ ಸೆಡ್, ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಹೋಪ್ಫುಲಿ ವಿ ವಿಲ್ ಫಸ್ಟ್ ಡೇ ಅಂತ ಹೇಳ್ತೀನಿ ತರುಣ್ ಸರ್ಗೆ, ಸರ್ ಈ ಸರಿ ಸಿಕ್ಸರ್ ಅಂತ. ಸೊ ಪಕ್ಕ ಥ್ಯಾಂಕ್ ಯು ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋನಲ್ ಅವರು ನಾನು ಮಾತಾಡಲ್ಲ ಅಂತಿದ್ರು. ಎಸ್, ಹೇಳ್ದೆ ಮಾತಾಡಬೇಕು ಅಂತ ಹೇಳಿ 7 ಮಲೆ ನಮ್ಮ ತಂಡ. ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸೋನಲ್ ಅವರು, ಪ್ಲೀಸ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶಿವಣ್ಣ, ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. 7 ಮಲೆ ಈ ಸಿನಿಮಾ ಹಿಂದೆ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ಶೋರ್. ಡೇ ಆ್ಯಂಡ್ ನೈಟ್ ಅಂತ ಕೆಲಸ ಮಾಡ್ತಿದ್ರು. ಇವ್ರ ಮನೆಗೇನೆ ಬರ್ತಾ ಇರಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ರಾನಾ ಆ್ಯಂಡ್ ಪ್ರಿಯಾಂಕಾ, ನೀವಿಬ್ರು ತುಂಬ ಕ್ಯೂಟಾಗಿ ಕಾಣ್ತೀರಾ ಆಸ್ ಅ ಪೇರ್. ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಪುನೀತ್ ಸರ್, ಆಲ್ ದ ಬೆಸ್ಟ್ ಸರ್. ಸೊ ನಾನು ಆ್ಯಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕೆ ವೇಟ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮಗರ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ. ಇದೀಗ ನಮ್ಮ ಸಿನಿಮಾದ ನಿರ್ದೇಶಕರನ್ನ ಕರೆಯುವಂತಹ ಸಮಯ. ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಈಗ ಆಣೆ ಮಾಡಿ ಹೇಳ್ತಿದ್ದಾರೆ, ಒಂದು ಒಳ್ಳೆ ಸಿನಿಮಾನ ತರ್ತಾ ಇದ್ದೀನಿ ಅಂತ ಹೇಳಿ ಪುನೀತ್ ರಂಗಸ್ವಾಮಿ ಅವರು. ಎಲ್ಲರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ, ಶಿವಣ್ಣಗೆ, ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ತೆ. ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ ಅನ್ಸುತ್ತೆ. ಅಂದರೆ ಟೀಸರ್ ನೋಡಿರ್ತೀರ, ಅದರದ್ದೇ ಒಂದು ಒಪಿನಿಯನ್ ನಿಮ್ಮಲ್ಲೇ ಗೊತ್ತಿರುತ್ತೆ. ಸಿನಿಮಾನು ನೀವು ನೋಡಿದ ಮೇಲೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸರ್ ಇದುವರೆಗೂ ನನಗೇನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವೆಲ್ಲನೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು, ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು ಕಾಟಗಾರದಲ್ಲಿ ವರ್ಕ್ ಮಾಡಿದೆ, ಅದರಲ್ಲೂ ಒಂದು ರೈತರ ಸಾಂಗ್ ಬರ್ಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ನನ್ನ ಪ್ರಯತ್ನ ಮೀರಿ ಅದನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೋತೀನಿ ಅಂತ ತರುಣ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು. ನಾವೆಲ್ಲೂ ಶಿವಣ್ಣ ಸರ್ ಸಿನಿಮಾನ ನೋಡಿಕೊಂಡೆ ಬೆಳೆದಿದ್ದು. ನಮ್ಮ ಮನೇಲೆಲ್ಲ ಅಣ್ಣವ್ರ ಫ್ಯಾನ್ಸು. ನಾನು ಪುನೀತ್ ಅಂತ ಇಟ್ಟಿದ್ದು ಯಾವುದೇ ಜಾತಕ ನೋಡಿ ಅಲ್ಲ, ಪುನೀತ್ ಸರ್ ಹೆಸರನ್ನೇ ಇಡಬೇಕು ಅಂತ ನನಗೆ ಅಮ್ಮ ಇಟ್ಟಿದ್ದು. ಯಾಕೆಂದರೆ ಅಮ್ಮ ಬಂದು ಅಣ್ಣವ್ರು ತುಂಬ ದೊಡ್ಡ ಫ್ಯಾನು.
ಅಣ್ಣವ್ರು ತೀರೋದಾಗ ನಮ್ಮಮ್ಮ 3 ದಿನ ಮನೆಯಲ್ಲಿ ತುಂಬ ಹತ್ತಿದ ನಾವೆಲ್ಲ ಚಿಕ್ಕ ಮಕ್ಳು ಅವಾಗ. ಅಂದರೆ ನಾವು ನಮ್ಗೆ ಆವಾಗ ಇದ್ದಿದ್ದು ನಾಲೆಡ್ಜ್ ಏನಂದರೆ ಸಿನಿಮಾದವರು ಸತ್ರ ಇಷ್ಟೊಂದು ಯಾಕೆ ಕಳ್ತಾರೆ ಅನ್ನೋ ಥರದ್ದು ಇರ್ತಿತ್ತು ನಮಗೆ. ಆಮೇಲೆ ಗೊತ್ತಾಗಿದೆ ಅದೊಂದು ದೊಡ್ಡ ಅಣ್ಣವ್ರು ಅನ್ನೋದೊಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಎಮೋಷನ್ ಅಂತ ಆಮೇಲೆ ನಮಗೆ ಗೊತ್ತಾಗಿದ್ದು. ಈಗಲೂ ಕೂಡ ನಾನು ನನಗೆ ಒಂದು ಬುದ್ಧಿ ಬಂದಾಗಿಂದ ನೋಡ್ಕೊಂಡು ಬರೆದ್ರೆ ಅಣ್ಣವ್ರ ಸಿನಿಮಾ ನೋಡಿದಾಗೆಲ್ಲ ನಾವು ಎಮೋಷನ್ ಆಗ್ತೀವಿ, ಶಿವಣ್ಣವ್ರು ನೋಡಿದಾಗ ಎಮೋಷನ್ ಆಗ್ತೀವಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮನೇಲಿ, ನಮ್ಮದು ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಲ್ಲ ನಾವು ಯಾರೂ, ನಾವು ಬೇರೆ ರೈತ ಜನ ಈ ಥರದ್ದೆಲ್ಲ ಇದ್ದಿದ್ದು. ಅಮ್ಮ ಅಣ್ಣವರಿಂದ ನನಗೆ ಅಪ್ಪು ಸರ್ ಹೆಸರು ಇಟ್ಟದಕ್ಕೆ ನಾನು ಈ ಸಿನಿಮಾಗೆ ಬಂದೇನು ಅಂತ ಅನ್ಕೋತೀನಿ. ಹಾಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಪ್ರೇಮ್ ಸರ್ ನಮ್ಮೂರು, ನಾವು ಮಂಡ್ಯದವೇ. ಪ್ರೇಮ್ ಸರ್ದು ಒಂದು ಜೋಗಿ ಸಿನಿಮಾ ರಿಲೀಸ್ ಆದಾಗ ಜೋಗಿ ಜಾತ್ರೆ ಅಂತ ಮಂಡ್ಯದಲ್ಲಿ ನಡೀತು. ನಾವು ಇನ್ನೂ ಓದ್ತಾ ಇದ್ವಿ ಅವಾಗ. ನಮ್ಮದು PS ಕಾಲೇಜು ಎದುರುಗಡೆನೆ ಥಿಯೇಟರ್, ಗುರುಶ್ರೀ ಥಿಯೇಟರ್. ನಾವು ಪ್ರತಿದಿನ ಕಾಲೇಜಿಗೆ ಬಂದು ಗೇಟ್ ಹತ್ರ ಡಿಸೈಡ್ ಮಾಡ್ತಿತ್ತು ಸಿನಿಮಾಗೆ ಹೋಗೋದಾ ಅಥವಾ ಕಾಲೇಜ್ಗೆ ಹೋಗೋದಾ ಅನ್ನೋ ಥರ. ಆ ಥರದ್ದೊಂದು ಸಿನಿಮಾ ಇದೆ ನಮಗೆ. ತುಂಬ ಸಲ ಸಿನಿಮಾ ನೋಡಿದ್ವಿ ಜೋಗಿ ಸಿನಿಮಾನ. ಅದು ಮಾರ್ನಿಂಗ್ ಶೋನೇ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದ್ರು. ಮನೆಗೆ ಹಣ್ಣು ತಗೊಬರ್ತೀವಿ ಅಂತೇಳಿ ಸಿನಿಮಾ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಓಡಿಸ್ಕೊಂಡು ಈ ಥರದ್ದೆಲ್ಲ ನೆನಪುಗಳು ನಮಗಿದೆ. ಹಾಗಾಗಿ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೆನಪುಗಳು ಇವತ್ತು ಇಬ್ಬರು ದಿಗ್ಗಜರು ನಮ್ಮ ಸಿನಿಮಾದ ಒಂದು ಟೀಸರ್ ಲಾಂಚ್ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೋತಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂದರೆ ನೈಟ್ ಶೂಟೇ ಮಾಡಿದ್ವಿ. ಬಟ್ ಕಷ್ಟಪಟ್ಟಿರೋದಕ್ಕಿಂತ ಎಲ್ಲರೂ ನಾಗಬಣ್ಣ ಸರ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ವಿ ನಾವು. ತುಂಬ ಇಷ್ಟ ಆಗಿದೆ ಎಲ್ರಿಗೂ, ಅಷ್ಟೇ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ಹಾಗಾಗಿ ಸಿನಿಮಾದಲ್ಲಿ ಯಾರು ಕೂಡ ನಮಗೆ ಸಮಸ್ಯೆ ಕೊಡದೆ ಏನು ಡಿಲೇ ಆಗಿದೆ, ಇನ್ಕ್ಲೂಡಿಂಗ್ ತರುಣ್ ಸರ್. ಹೇಗೆ ಅಂದರೆ ನಾನು ವರ್ಕ್ ಮಾಡಿದಾಗಿಂದನೂ ಅಥವಾ ಪ್ರೊಡ್ಯೂಸರ್ ಅಂತ ನೋಡ್ಕೊಂಡು ಬಂದಿದ್ವಿ. ಸಿನಿಮಾದಲ್ಲಿ ಆ್ಯಸ್ ಎ ಡೈರೆಕ್ಟರ್ ಏನು ನಂಬರ್ ಆಫ್ ಡೇಸ್ ಶೂಟಿಂಗ್ ಕೊಟ್ಟಿರ್ತೀವೋ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ನಮ್ಮ ಸಿನಿಮಾದಲ್ಲಿ ನಮಗೆ ನಂಬರ್ ಆಫ್ ಡೇಸ್ನ ಎಕ್ಸ್ಟೆಂಡ್ ಮಾಡ್ಕೊಡ್ತಿತ್ತು ತರುಣ್ ಸರ್. ಅಂದರೆ ಅಷ್ಟು ಪ್ರೊಡಕ್ಷನ್ ನನಗೆ ಸಪೋರ್ಟ್ ಇರ್ತಿತ್ತು. ನಾವು 3 ದಿನ ಅಂತ ಒಂದು ಲೊಕೇಶನಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ 2 ದಿನ ಅವರೇ ಎಕ್ಸ್ಟೆಂಡ್ ಮಾಡ್ಕೊಡೋರು. ಮಗ ಇದಾಗಲ್ಲ, ಇದು ರಿಸ್ಕ್ ಆಗ್ಬಿಡುತ್ತೆ, ಇನ್ನೊಂದು 2 ದಿನ ಇಟ್ಕೊಂಡು ನೀಟಾಗಿ ಮಾಡೋದು ಚೆನ್ನಾಗಿ ಬರುತ್ತೆ ಅನ್ನೋದು ಅಷ್ಟು ದೊಡ್ಡ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅಂದರೆ ಇದನ್ನ ಹೇಳ್ತಿರೋದಂದರೆ ಪ್ರೊಡಕ್ಷನ್ ಇಷ್ಟು ಸಪೋರ್ಟಿವ್ ಆಗಿತ್ತು ನಮಗೆ ಅನ್ನೋ ಥರದಲ್ಲಿ. ಹಾಗಾಗಿ ಅಷ್ಟು ಸಪೋರ್ಟಿವ್ ಆಗಿದೆ ಅಂದರೆ ಅಷ್ಟು ನಂಬಿಕೆನ ನಾವು ಉಳಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ತರುಣ್ ಕಿಶೋರ್ ಸುಧೀರ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಏಳುಮಲೆ ನಿಮ್ಮ ಮಾತು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ. ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟ್ಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ವು ಅಂತಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ, ಆಮೇಲೆ ಮಿಕ್ಕಿದ್ದೇನಿದ್ರು ಪ್ರಮೋಷನ್ ಶುರು ಮಾಡೋಣ ಅಂತ. ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು 6 ಮಂತ್ಸಲ್ಲೇ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು. ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್-ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದು. ಆಗುತ್ತೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡ್ಬೋದು, ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದ ಪ್ರಾಜೆಕ್ಟು. ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಬಿಟ್ಟು 2-3 ಇನ್ಸಿಡೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರ್ವೈಸ್ ದಟ್ ವಾಸ್ ದಿ ಇಂಟೆನ್ಷನ್. ಆ್ಯಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ ನಮಗೆ ಈ ಟೈಟಲ್ ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿಲ್ಲ ನಾವು ಲಾಂಚ್ ಮಾಡೋಕ್ಕಾಗತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು. ಆ್ಯಂಡ್ ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದೊಂದು ಪವರ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ದ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಆ್ಯಂಡ್ ಪ್ರೇಮ್ ಸರ್. ನನ್ನದು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಆ ಭಾಷೆನ ಇಟ್ಕೊಂಡು, ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡೋದು, ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಾಭರಣ ಸರ್ ಶಿವಣ್ಣ ಅದನ್ನ ಕೋಲು ಮಾಡಿ ತಗೊಂಡ್ಬಂದು ಅವತ್ತಿಗೆ ಕೂಡ ನಮ್ಗನ್ನ ಎಜುಕೇಟ್ ಮಾಡ್ಕೊಂಡ್ಬಂದಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ. ನನಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗಬೇಕು, ಅವಾಗಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ಒಂದು ನಾವೇನೋ ಒಂದು ಸೀನಿಯರ್ಸ್ದೆಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ.
ಹಂಗೆ ಪುನೀತ್ ಜಡೇಶ್ದು ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ. ಓಹೋ ಜಡೇಶ್ ಏನ್ ಮಾಡ್ದ, ಹಿಂಗ್ ಜಡೇಶ್ ಹಿಂಗ್ ಬಂದ್ರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯ್ತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ಇಷ್ಟು ಕಾಟೇರ ಜಡೇಶ್ ಅವ್ರು ಬಂದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರದು ಅಂತ. ನನ್ನ ಹತ್ರ ಫಸ್ಟ್ ಅದೇ ಬಂದ್ರು. ಅವರೆಲ್ಲ ಇಬ್ರು ಫ್ರೆಂಡ್ಸೇ. ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ಪುನೀ ಬೇಡ, ಯಾಕಪ್ಪ, ಆಲ್ರೆಡಿ ನೀನು ತುಂಬಾ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನಿನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ? ಇಲ್ಲ ಸರ್, ನೀವು ನನ್ನ ಕೆಲಸ ನೋಡಿ ಫಸ್ಟ್, ನನಗೆ ಗೊತ್ತಾ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು. ಆಯ್ತು ಪುನೀ ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆನೆ ಸರ್ ಒಂದೇ ಒಂದು ಲೈನ್ ಇದೆ ಹೇಳ ಸರ್ ಅಂತ. ಬಾ ಮ್ಯಾಟ್ರಿ ಬಾ ಈಗ ನೀನು ಅಂತ ಅಂದ್ಬಿಟ್ಟು ಕೇಳಕ್ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪುನೀ ಇದು ಹಿಂಗಲ್ಲ ಅಂದ್ರೆ ಅವ್ನು ಒಂದು ಸ್ಟ್ರೆಂತ್ ಏನು ಅಂತಂದ್ರೆ ಏನ್ ಹೇಳಿದ್ರು ಕೇಳಿಸ್ಬಿಡೋ ಒಂದು ಕಿವಿ ಇದೆ. ಈಗೋ ತಗೊಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗ್ಬಿಡುತ್ತಾ ಅನ್ನೋ ಜಡ್ಮೆಂಟ್ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಯಾವಾಗಲೂ. ಬಟ್ ನನಗೆ ಅನ್ಸಿದ ಒಪಿನಿಯನ್ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡ್ಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರ್ಲಿಲ್ಲ, ಅವನು ಆ ಥರ ಕೇಳಿರ್ಲಿಲ್ಲ. ಬೇರೆ ಯಾರಿಗೆ ಪಿಚ್ ಮಾಡೋಣ ಪುನಿ ಅಂತಂದ್ರೆ ಒಂದೇ ಒಂದು ಕೇಳಿದ್ರು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ, ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ. ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟ ರಾಘೇಂದ್ರ ಸರ್ ಹೇಳ್ತೀನಿ, ಸರ್ ಈ ಥರದ್ದು ಒಂದು ಕತೆ ಇದೆ ಅಂತ. ಸೊ ಅವ್ರು ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಘೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ ಮಾಡೋದು ಎಲ್ಲ ಹೇಳ್ತೀರ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದೇನು ಅಂತಂದ್ರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್, ಗೋಲ್ಡ್ ಮೈನಿಂಗ್ ಮಾಡ್ತೇವೆ. ನಿಮಗೆ ಒಂದ್ಸತಿ ಬೇಗ ಚಿನ್ನ ಸಿಗುತ್ತೆ, ಒಂದ್ಸತಿ ಲೇಟಾಗಿ ಚಿನ್ನ ಸಿಗುತ್ತೆ. ಚಿನ್ನಕ್ಕಂತೂ ಬರ ಇಲ್ಲ, ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇದೆ. ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತವಾದಂಥ ಒಂದು ಪ್ರೈಸಿಗೆ ಆನಂದ್ ಆಡಿಯೋದವ್ರು ತಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟು, ಒಂದು ಒಳ್ಳೆ ಕಾಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದ್ರು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬಾ ಏನೋ ಚಿತ್ರರಂಗ ಹೆಂಗಿದೆ, ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಯಾವಾಗಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಹಾಫಲ್ಲಿ ಒಂದು 2-3 ಸಿನಿಮಾ ಚೆನ್ನಾಗಿ ಆಗಿದೆ. ಸೆಕೆಂಡ್ ಹಾಫಲ್ಲಿ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಾರೆ ಸಿನಿಮಾಗೆ. ಅದ್ವೈತ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದಂಥ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಜಸ್ಟ್ ಅವ್ರು ಏನು ಕೇಳಿದ್ರು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ 2 ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ. ಕತೆ ಕಾಂಟೆಂಟ್ ಏನಿಲ್ಲ, ಇಷ್ಟೇ ಈ ಸಿನಿಮಾ ನಡೆಯೋದು. ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು. ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು, ಒಂದು ಚಿಕ್ಕ ಫಿಕ್ಷನ್, ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ 2 ಬ್ಯೂಟಿಫುಲ್ ನ್ಯೂ ಕಮರ್ಸ್, ರಾಣಾ ಆ್ಯಂಡ್ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ಅಂತ ನನಗೂ ಗೊತ್ತಿರಲ್ಲ. ಬಟ್ 3 ತಿಂಗಳು 4 ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಇನ್ನು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನಟಿಗೆ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು. ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆ ಹೇಳ್ತೀನಿ. ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಅವನಿಗೆ. ಆ್ಯಂಡ್ ರಾಣಂಗೆ ನಾನು ಥ್ಯಾಂಕ್ಸ್ ಹೇಳಲ್ಲ, ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದೇನು ಹೇಳ್ತಾರಲ್ಲ, ಗೋಡೌನಲ್ಲಿ ಚೆನ್ನಾಗಿದ್ರೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತಲ್ಲಿ. 1 ವರ್ಷನೋ 1.5 ವರ್ಷ 2 ವರ್ಷ ಏಕಲ್ಲ ಹೋದಲ್ಲಿ ಏನು ಗ್ರೂಮ್ ಮಾಡಿದಾರೋ, ಏನು ಟ್ಯೂನ್ ಅಪ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆಕ್ಟರ್ ಅಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ. ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್, ಇದೇ ಡೆಡಿಕೇಶನ್ ಸಿನಿಮಾ ಇಡ್ತಾರೋ, ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ. ಅಷ್ಟು ಪೊಟೆನ್ಷಿಯಲಿ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣಾ. ಆ್ಯಂಡ್ ಇನ್ನು ಕ್ಯಾಸ್ಟ್ ನಮಗೆ ನಾಗಾಭರಣ ಸರ್, ಕಿಶೋರ್ ಸರ್, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ. ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೋ ಸುಮ್ಮನೆ ನನ್ನ ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿಯಿಂದ ಪಾತ್ರ ಒಪ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಆ್ಯಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್. ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಇನ್ ಕ್ವಶನ್ ಆನ್ಸರ್ ಟೈಮ್ ನಾನು ಹೇಳ್ತೀನಿ.
ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು, ಆಮೇಲೆ ಯಜಮಾನರು ರಿಲೀಸ್ ಮಾಡಿದ್ದಾರೆ ಹೇಳೋದು. ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜೊತೆ ಜಾಸ್ತಿ ಕಾಲ ಕಳೆದಿದ್ದೇನೆ. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾಡ್ನವ್ರು ಸುಮಾರು ಅವರಿಂದ ಕಲ್ತಿದ್ದಿದೆ ನಾವು. ಅಪ್ಪಾಜಿಯವರು ಏನೋ ಒಂದು ಪಲ್ಸ್ ಅನ್ನೋರು, ಈ ವಿಲೇಜ್ ಇದೆಲ್ಲ ಇರುತ್ತೆ ಅಂತ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ 7 ಮಲೆ ಅಂತ ಮಾಡಿದ್ದಾರೆ. 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನರು ಲಾಂಚ್ ಮಾಡಿದ್ದಾರೆ. ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಣ್ಣ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಇದೇ ನಾನೇ ಮಾತಾಡೋಲ್ಲ, ಯಜಮಾನ. ಥ್ಯಾಂಕ್ ಯು. ಆ ಟೀಮ್ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಚಕ್ರವರ್ತಿ ಶಿವಣ್ಣ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಟೈಟಲ್ ಟೀಸರ್ ಲಾಂಚ್ ಮಾಡೋದಕ್ಕಾಗಿ. ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ. ಪುನೀತ್ ಸೂಪರ್, ತುಂಬ ಅದ್ಭುತವಾಗಿತ್ತು. ರಾಣಾ ಪ್ರಿಯಾಂಕನ ಇಬ್ಬರು ಸೂಪರ್ ಆಗಿದೆ. ನಾಗಭರಣ ಫಸ್ಟ್ ಡೈರೆಕ್ಟ್ರು, ಇವಾಗ ಆ್ಯಕ್ಟ್ರು. ಫಸ್ಟು ತರುಣ್ ಸುಧೀರಿಂದ ಬರ್ತೀನಿ, ಅವ್ರ ಫ್ಯಾಮಿಲಿಯಿಂದ. ಫಸ್ಟು ಸುಧೀರ್ ನಾವೆಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ಕೊಂಡ್ಬಂದಿದ್ದೀನಿ, ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ. ಒಂದು ಸಂಬಂಧ, ಒಂದು ಹತ್ತಿರವಾದ ಒಳ್ಳೆ ಸಂಬಂಧ. ಅವ್ರ ತಾಯಿ, ಫಾದರು, ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ, ಕುಡಿಸ್ತಾ ಇರ್ತಿದ್ದೀನಿ. ಮೊದಲು ಯಾವತ್ತು ಮನೆಗೆ ಮೈಯಲ್ಲಿ ಕವರ್ ಇರ್ಬೇಕಾದ್ರೆ ನಾವು ಅರ್ಧನವ್ರ ಮನೆಗೆ ಬರ್ತಾಯಿದ್ದೆ. ನಂಗೆ ತುಂಬ ಫೇವ್ರೇಟ್ ಅವರು ಸುಧೀರ್ಗೆ. ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ. ಸೊ ತುಂಬ ಒಳ್ಳೆ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತದೆ. ಅದ್ರ ನೋಡಿ ತರುಣ್ ನೋಡಿದ್ದೀನಿ, ನಂದನ್ ನೋಡಿದ್ದೀನಿ. ಅವರಿಬ್ಬರು ನಾನು ತುಂಬ ಆಪ್ತರು. ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ತರುಣ್ ಜೊತೆಲಿ, ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ, ಮಾಡಬೇಕು, ಅದು ಪೆಂಡಿಂಗ್ ಇದೆ. ಅದು ಹೇಳ್ತಾ ಇದ್ದೀನಿ ನಾನು, ಹಣ ಡೇಟ್ ಆಗುತ್ತೆ ಅಂತ. ಮಾಡಿದ್ರೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು, ಯಾವುದೇ ಪಿಕ್ಚರ್ಗೆ ಕೊಡ್ತೀನಿ ಅಂತ ಹೇಳಿ. ಬಿಕಾಸ್ ನಾನು ಫಸ್ಟು ಡೈರೆಕ್ಷನ್ ಮಾಡ್ತಿದ್ದ ಬಂದಿದ್ದೆ, ನನಗೆ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಈ ರೋಟ ಸ್ಟೋರಿ ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಐ ಕ್ಯಾನ್ ಫರ್ಗೆಟ್ ದಟ್. ಅಷ್ಟು ಕ್ಲೋಸಾಗಿ ಇರ್ತೀವಿ ಆ್ಯಕ್ಟ್ ಮಾಡಬೇಕಾದ್ರೆ. ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ. ನನಗೆ ಒಳ್ಳೇದೇ ಆಗಬೇಕು, ಯಾಕಂದರೆ ಒಳ್ಳೆತನ ಇದ್ದರೆ ಖಂಡಿತ ಅದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಳ್ಳೆತನನೇ ಕಾಣ್ತಿರೋದು. ಅಟ್ಲಾಂಟಾ ರಾಜ್ಯ ಜೊತೆ ಸೇರ್ಕೊಂಡು ಜೊತೆಲಿ ಮಾಡ್ತಾ ಇರೋದು, ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೆಲಿ ಇರೋದು, ಅದು ಭಾಳ ಖುಷಿಯಾಗುತ್ತೆ. ಅದು ಬಿಟ್ಟರೆ ರಾಣಾ ನನಗೆ ಭಾಳ ತುಂಬ ಇಷ್ಟ. ವೆರಿ ಹ್ಯಾಂಡ್ಸಮ್ ಹುಡುಗ. ನನಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ ಹುಡುಗ, ಯಾವ ಥರ ಹೀರೋ ಆಗ್ತಾನೆ. ನಾವು ಇವನ್ ಅವರು ನಮ್ಮ ವಿಲನ್ ಪಿಕ್ಚರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾರೆ. ಈ ವಾಸ್ ವರ್ಕಿಂಗ್ ಆಸ್ ಅಸೋಸಿಯೇಟ್ ಮಾಡ್ತಿದ್ರು. ಅವಾಗಲೂ ಹೇಳಿದ್ದೀನಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀರಿ, ಹೀರೋ ಆಗ್ತೀರ. ಬಟ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆ ಹುಡುಗ, ಚೆನ್ನಾಗಿ ಬರಬೇಕು. ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣುತ್ತೆ ರಾಣಾ. ಐ ಥಿಂಕ್ ದಿ ಲುಕ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಫಸ್ಟ್ ಪಿಕ್ಚರ್ಲು ಅಷ್ಟೇ, ಸಾಂಗ್ಸ್ ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕ್ಯಾರಿ ಔಟ್ ಆಗುತ್ತೆ. ಪ್ರಿಯಾಂಕದು ಫಸ್ಟ್ ಟೈಮು 100% ಕಾಣ್ತಾ ಇದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡ್ಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ. ನಾವು ಜನ್ಮದ ಜೋಡಿ ಮಾಡಬೇಕಾದ್ರೆ ನಮಗೇನೆ ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ. ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ರು, ಮುದ್ದಿನ ಕಣ್ಣು. ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತಿದ್ರು. ಗೀತಾ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತೋ ಬೆಂಗಳೂರಿಗೆ. ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಹೇಳೋಕ್ಕಾಗಲ್ಲ. ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ. ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್, ಅವ್ರಿಗೆ ಬಂತು. ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ, ನಿಮಗೆ ಅವ್ರಿಗೂ ಬರಲಿ, ಪ್ರೊಡ್ಯೂಸರ್ಗೂ ಬರಲಿ, ಡೈರೆಕ್ಟ್ರಿಗೂ ಬರಲಿ. ಯಾಕಂದ್ರೆ ನನಗನ್ಸುತ್ತೆ ಐ ಥಿಂಕ್ ದಿಸ್ ಏಳುಮಲೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ. ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್. ನಿಜವಾಗ್ಲೂ ಐ ಕ್ಯಾಂಟ್ ಫರ್ಗೆಟ್ ಜೋಗಿ, ಯಾವಾಗಲೂ ಮರೆಯೋಕ್ಕಾಗಲ್ಲ. ಆ ಏಳುಮಲೆ ಅಂದ ತಕ್ಷಣ ಒಂದು ಸ್ಟೈಲ್ ಬಂದ್ಬಿಡುತ್ತೆ. ಅದೇ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಅದು ಎಲ್ಲೋ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅದು ತರಿಸ್ತಾರೆ. ಅಪಿಯರೆನ್ಸ್ ಪವರ್ ಇರ್ಬೋದು, ಆಗಿರ್ಬೋದು, ಅದು ಒಳ್ಳೆದ. ಯಾಕಂದರೆ ಬರೆಯ ಒಂದು ಅಪ್ಪಲ್ಲಿ ಯಾವಾಗ ಹೇಳ್ತಾರೆ, ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರಲ್ಲ ಸರಸ್ವತಿ ಪುತ್ರರು ಅಂತ. ಯಾಕೆ ನಾವು ಒಂದೊಂದ್ಸತಿ ಅನ್ಕೋತೀವಿ, ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಇಲ್ಲ, ನಾವು ಅವ್ರು ಫಸ್ಟ್ ಫಿಲ್ಮ್ ಆಗಲಿ ಎಷ್ಟೇ ಫಿಲ್ಮ್ ಆಗಲಿ ನಾವು ಅನ್ಕೋತೀವಿ, ಇಲ್ಲ ನಾವು ಹೇಳಿದ್ರೆ ಸರಿ, ಇಲ್ಲ 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 ಏನೋ ಇರುತ್ತೆ. ಯಾಕಂದ್ರೆ ನಮ್ಮನ್ನ ಅವ್ರು ಆಸೆ ಪಟ್ಟು ಮಾಡ್ಬೇಕಂತ, ನಮ್ಮೊಂದು ಸಿನಿಮಾ ಮಾಡ್ಬೇಕು ಅಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ, ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ. ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ.
ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸಿ ಅಂತ ಹೋದ್ರೆ ಕಷ್ಟ. ಅದು 100% ನಾನು ಒಪ್ತೀನಿ ಅದನ್ನು. ಐ ಥಿಂಕ್ ಒಳ್ಳೆ ಯಂಗ್ಸ್ಟರ್ಸ್ ಬರಬೇಕು, ರೀತಿ ಸಿನಿಮಾಗಳು ಬರಬೇಕು. ಅದು ಈ ಥರ ಒಂದು ಸಿಚುವೇಶನ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ನಾನು ಹೆಮ್ಮೆಂದು ಹೇಳ್ತೀನಿ, ಗೀತಾ ಪಿಕ್ಚರ್ಸ್ ಅಂತ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸೊ ಈ ಟೈಮ್ ನಮಗೂ ಇಷ್ಟನೇ, ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ. ನಾವು ಬೇರೆ ಪಿಕ್ಚರ್ ಏನ್ರಿ ಮಾಡಿದ್ರಿ ನೀವು ಇಷ್ಟ ಅಷ್ಟೇ ಅಂತ ಹೇಳ್ತೀವಿ. ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು. ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರಯತ್ನ ಇರಲೇಬೇಕಲ್ಲ. ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ, ಅದು ತಾನಾಗಲೇ ಬರುತ್ತೆ. ನಾವು ಫಸ್ಟ್ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲದು, ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ. ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಬಂದು ಕಳ್ತ ಡೋಂಟ್ ವರಿ ತಗೊಂಡು ಬಂದೇ ಬರ್ತೀನಿ. ಅದೇನು ಇದು ಮಾಡ್ಬೇಕಾದ್ರೆ ಅದು 7ನೇ ತಾರೀಕು 7ನೇ ತಿಂಗಳು 7 ಒಳ್ಳೆ ನಂಬರು. ಅದು ನಾವು ಹುಟ್ಟಿದ್ದ ಮಂತ್, ಅದು ನನಗೂ ಕ್ರಿಯೇಟ್ಸ್ ಇರುತ್ತೆ. ಅದು ಐ ವೆರಿ ಬ್ಲೆಸ್ಡ್ ಆ್ಯಂಡ್ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಪ್ರೇಮ್ ಥ್ಯಾಂಕ್ ಯು, ಪುನೀತ್ ಅವರೇ ಆಲ್ ದ ಬೆಸ್ಟ್, ಜಗಪ್ ಆಲ್ ದ ಬೆಸ್ಟ್, ರಾಣ ಆಲ್ ದ ಬೆಸ್ಟ್, ಪ್ರಿಯಾಂಕರ್ ಆಲ್ ದ ಬೆಸ್ಟ್, ನಾಗಭರಣ, ಕಿಶೋರ್ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಿಮಗೂ ಆಲ್ ದ ಬೆಸ್ಟ್. ಇದೆ ಅದೇ ಅಲ್ಟಿಮೇಟ್ ಅನ್ನೋ ಥರದ್ದು ಹೇಳೋದಕ್ಕೆ ಹೊರಟ್ರು ಸರ್. ಹಾಂ ಸರ್. 2 ರಾಜ್ಯಗಳ ಯಾವುದಾದ್ರೂ ಒಂದು ಸಮಸ್ಯೆನ ಈ ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದೀರಾ? ಸರ್ ಸಮಸ್ಯೆ ಅಲ್ಲ, ಬಟ್ ಸತ್ಯ ಘಟನೆಗಳನ್ನ ಇಟ್ಕೊಂಡು ಮಾಡಿರೋದು. 2004 ಕಾಲಘಟ್ಟದಲ್ಲಿ ನಡೆದಂಥ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಬಾರ್ಡರ್ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್, ಈ ಕಡೆ ನಮ್ಮದು ಚಾಮರಾಜನಗರ ಮೈಸೂರು ಡಿಸ್ಟಿಕ್ಕು, ಆ ಕಡೆ ಧರ್ಮಪುರಿ ಮತ್ತು ಸೇಲಮಲ್ಲಿ ನಡೆದಿದ್ದ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಮಾಡಿರುವಂಥ ಕತೆ ಸರ್. ಏನು ರಿಯಲ್ ಇನ್ಸಿಡೆಂಟ್ಸ್, ಯಾವ ಥರದ್ದು ಲವ್ ಸ್ಟೋರಿನಾ ಅಥವಾ ಯಾವ ಥರ ಕ್ರೈಮು? ಅಂದರೆ ನಾವು ರಿಯಲ್ ಇನ್ಸಿಡೆಂಟ್ ಜೊತೆ ಫಿಕ್ಷನ್ ಆ್ಯಡ್ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ. ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಲವ್ ರಿಯಲ್ ಇನ್ಸಿಡೆಂಟಾ ಅಥವಾ ಲವ್ ಫಿಕ್ಷನ್ ಅನ್ನೋ ಥರದ್ದು, ಅಥವಾ ಥ್ರಿಲ್ಲರ್ ಎಲಿಮೆಂಟ್ ಫಿಕ್ಷನ್ನ ಅಥವಾ ಥ್ರಿಲ್ಲರ್ ಎಲಿಮೆಂಟ್ ರಿಯಲ್ ಅನ್ನೋದು ಸಿನಿಮಾ ನೋಡಿದಾಗ ಅದೊಂದು ಗೊತ್ತಾಗ ಸರ್. ಆ ಸೀಕ್ರೆಟ್ ಇರಲಿ ಅನ್ನೋ ಥರದ್ದು ಸರ್. ಒಟ್ಟಲ್ಲಿ ರಿಯಲ್ ಇನ್ಸಿಡೆಂಟ್ ಇದೆ, ಫಿಕ್ಷನ್ಸು ಆ್ಯಡ್ ಮಾಡಿದೆ ಸರ್. ಡಬ್ ಮಾಡಿವಿ ಸರ್ ಸೈಮಲ್ಟೇನಿಯಸ್ಲಿ. ಮತ್ತು ಈ ಸಿನಿಮಾದ ಬ್ಯೂಟಿ ಏನಂದರೆ, ಕಥೆಯ ಬ್ಯೂಟಿನೇ ಸಿನಿಮಾದಲ್ಲಿ ಬರೋ ಮೇಜರ್ ಪಾತ್ರಗಳು ತಮಿಳಲ್ಲೇ ಮಾತಾಡುತ್ತೆ. ಸಿನಿಮಾದಲ್ಲಿ ಈಗ ಹೀರೋಯಿನ್ ಬಂದು ತಮಿಳ್ನಾಡಿಂದ ಬೇಸಿ ಇರೋದ್ರಿಂದ ಹುಡುಗಿ ಕನ್ನಡನೇ ಮಾತಾಡುತ್ತೆ, ಬಟ್ ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಇರುತ್ತೆ. ಅಲ್ಲದೆ ಬರುವಂಥ ಮೇಜರ್ ಕ್ಯಾರೆಕ್ಟರ್ಗಳು ತಮಿಳ್ನಾಡಲ್ಲೇ ಇರುವಂಥ ಕ್ಯಾರೆಕ್ಟರ್ಗಳು ತಮಿಳೇ ಮಾತಾಡೋದ್ರಿಂದ ಇದು ಡಬ್ಬಿಂಗ್ ಅನ್ನೋ ಥರದಕ್ಕಿಂತ ಹೆಚ್ಚಾಗಿ ಮೂಲ ಭಾಷೆನೇ ಉಳಿಸ್ಕೊಂಡಿದ್ದೀವಿ ಎಲ್ಲ ಕಡೆ ಅನ್ನೋ ಥರದ್ದು ಇರುತ್ತೆ ಸರ್. ತಮಿಳು ಆಗ್ಬೇಕಿತ್ತಂತಾನೆ ಸರ್? ಅಲ್ಲ ಕೇಳಿದ್ದು ಇಲ್ಲ, ಆ ಥರದ್ದೇನಿಲ್ಲ ಸರ್. ಕರೆಕ್ಟ್ ನೀವು ಕೇಳಿದ್ದು. 3 ಲ್ಯಾಂಗ್ವೇಜಸ್ಸು ಇದೆ. ಏನಾಗುತ್ತೆ, ಒರಿಜಿನಲ್ ನಾವು ಶೂಟ್ ಮಾಡಿರೋದು ಕನ್ನಡ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ತಮಿಳು ಯೂಸ್ ಮಾಡಿದ್ದೀವಿ. ಬಿಕಾಸ್ ಆ ಪ್ರಾಂತ್ಯದವರು ಅಥೆಂಟಿಸಿಟಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀವಿ. ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ಡಬ್ ಆಗಿದೆ. ಸೊ ತೆಲುಗುಗೆ ಹೋದಾಗ ಕನ್ನಡ ಮಾತಾಡ್ತಿರೋದು ತೆಲುಗು ಆಗಿರುತ್ತೆ, ತಮಿಳಿಗೆ ಹೋದಾಗ ಕನ್ನಡ ಮಾತಾಡ್ತಿರೋದು ತಮಿಳು ಆಗಿರುತ್ತೆ. ಬಟ್ ಇಟ್ಸ್ 3 ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಾ ಇದ್ದೀವಿ, ಕನ್ನಡ, ತಮಿಳು ಆ್ಯಂಡ್ ತೆಲುಗು. ಅಂದರೆ ಏನೋ ಒಂದು ಕತೆ ಹೇಳಬೇಕು ಅಂತಂದರೆ ಆ ಸ್ಟೋರಿ ಟೆಲ್ಲಿಂಗ್ ಒಳಗಡೆಯಿಂದ ನಿಮಗೆ ಒಂದು ಫೋರ್ಸ್ ಸಿಗುತ್ತೆ ಯಾವಾಗಲೂ. ಓ ಈ ಕಥೆನ ಹೇಳಬೇಕು ನಾನು ಅನ್ನೋದು. ಒಂದು ಸಿನಿಮಾ ಮಾಡಬೇಕು ಅಂತಲ್ಲ, ಓ ಈ ಕಥೆನ ಜನಕ್ಕೆ ಹೇಳಬೇಕು, ಅಥವಾ ನಾನು ಕೇಳಿದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ ನನಗೆ, ನಾನು ಬಂದು ಹೇಳಬೇಕು ಯಾರಿಗೋ ಈ ಕಥೆನ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ. ಆ ಎಕ್ಸೈಟ್ಮೆಂಟು ನನಗೆ ಲೈನ್ ಕೇಳಿದಾಗ ಆಗಿದ್ದು. ಆ್ಯಂಡ್ ಇಟ್ ಇಸ್ ನಾಟ್ ಸೆಟ್. ಈ ಥರದ ಲವ್ ಸ್ಟೋರೀಸ್ಗಳನ್ನ ಹೇಳಿದ್ದೀವಿ ನಾವು ಸುಮಾರು ಸತಿ, ಬಟ್ ಈ ಥರದೊಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಘಟನೆ, ಅದೆಲ್ಲರಿಗೂ ಗೊತ್ತಿರುವಂಥ ಘಟನೆ, ಅಂದರೆ ಅದು ನೋಡಿದಾಗ ಹೌದಲ್ವಾ ಈ ಘಟನೆ ನಮ್ಗೆ ಗೊತ್ತು, ಇದ್ರ ಹಿಂದೆ ಈ ಥರದೊಂದು ಆಗಿರ್ಬೋದಾ ಅನ್ನೋದನ್ನ ಅವ್ನು ಕನೆಕ್ಟ್ ಮಾಡೋದಿದೆ ಗೊತ್ತಾ. ಜಸ್ಟ್ ಲೈಕ್ ಈಗ ನಾವು ಕಾಟೇರ ಮಾಡಬೇಕಾದ್ರೂ ಕೂಡ ನೈಜ ಘಟನೆಗಳು ಎಷ್ಟೊಂದು ಇತ್ತು, ಅದ್ರೊಳಗೆ ಫಿಕ್ಷನ್ ಇದೆ, ಬಟ್ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಹೋಗುತ್ತದೆ. ಸೊ ನಮ್ಮ ಬಾರ್ಡರಲ್ಲಿ ನಡೆದಂಥ ಒಂದು ಕತೆ, ನಮಗೆಲ್ಲ ಗೊತ್ತಿದ್ದೇ ಒಂದು ಕತೆ, ಇದನ್ನ ಈ ಥರ ಹೇಳಿದಾರಲ್ಲ ಅನ್ನೋ ಒಂದು ಥಾಟೇ ನಮಗೆ ತುಂಬ ಕನೆಕ್ಟ್ ಆಗಿತ್ತು. ಆರ್ಮಿ ಪರ್ಸನ್ಸ್ ವೈಫ್ ಇಲ್ಲಿದ್ದಾರೆ, ಆರ್ಮಿ ಪರ್ಸನ್ ಅಲ್ಲಿದ್ದಾರೆ. ಅದು ನೇಷನ್ಗೂ ಸಂಬಂಧಪಡುತ್ತೆ, ಅವ್ರ ಪರ್ಸನ್ ವೈಸು ಸಂಬಂಧಪಡುತ್ತೆ. ಆ ಥರ ಇಲ್ಲೇನಾದ್ರು ನಿಮ್ಮ ಲೀಡ್ಗೆ ಅಲ್ಲ, ಇಲ್ಲಿ ನಿಮಗೆ
ಆ ಏನು ಇನ್ಸಿಡೆಂಟ್ ಇದೆಯಲ್ಲ ಅದು ಒಂದು ಸ್ಟೇಟ್ 2 ಸ್ಟೇಟ್ ಅಲ್ಲ, ಇಡೀ ನೇಷನ್ಗೆ ಗೊತ್ತಿದ್ದಂತೆ ಒಂದು ಇನ್ಸಿಡೆಂಟ್. ದ ಹೋಲ್ ನೇಷನ್ ನ್ಯೂ ಅಬೌಟ್ ದ ಇನ್ಸಿಡೆಂಟ್. ಈಗ ಹೆಂಗೆ ನಾವು ಉಳುವನೆ ಭೂಮಿ ಒಡೆಯ ಅಂತ ಹೇಳಿದಾಗ ಅದು ಇಡೀ ನೇಷನ್ಗೆ ಗೊತ್ತಿತ್ತು, ಆ ಥರದ್ದು ಒಂದು ಇನ್ಸಿಡೆಂಟ್ ಅದು. ಸೊ ಅದಕ್ಕೆ 2 ಪಾತ್ರಗಳು ಕನೆಕ್ಟ್ ಆಗುತ್ತೆ. ಮರ್ಯಾದಾ ಹತ್ಯೆ ಅನ್ನೋದು ಒಂದು ಸಟನ್ ಆಫ್ ಇಯರ್ಸ್ ಅಲ್ಲಿ ತುಂಬಾ ಸೌಂಡ್ ಮಾಡಿತ್ತು. ಆ ಥರದ್ದೇನಾದ್ರು ತುಂಬಾ ಕ್ರೂರವಾಗಿ ಐ ವಿಲ್ ನಾಟ್ ಅಂಡರ್ಲೈನ್ ಎನಿಥಿಂಗ್, ಬಟ್ ನೀವು ಹೇಳ್ತಾರದಕ್ಕೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಬಿಕಾಸ್ ನೀವೇನೇ ಹೇಳ್ತಿರೋದು ಯಾವುದೋ ಜಾನರ್ಲಿ ಯಾವುದೋ ಒಂದು ಸೀನ್ ಏನು ಬೇಕಾದ್ರೆ ಕನೆಕ್ಟ್ ಆಗ್ಬೋದೇನೋ, ಬಟ್ ನೀವು ಹೇಳ್ತಾರೋ ಬ್ಯಾಕ್ ಡ್ರಾಪ್ ಕತೆ ಅಂತ. ಯಾಕಂದ್ರೆ ಯೂಶಲಿ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿ ಅಂದ ತಕ್ಷಣ ತಲೆಗೆ ಬರೋ ಫಸ್ಟ್ ಥಾಟೇ ಅದು ಒಂದು ಬಾರ್ಡರ್ ಲವ್ ಸ್ಟೋರಿ ಅಥವಾ ಮರ್ಯಾದೆ ಹತ್ಯೆ ಏನೋ ಇರುತ್ತೆ ಅಂತ. ಅದು ಇಲ್ಲದೆ ಏನು ಆ ಥರದ ಒಂದು ಎಫೆಕ್ಟ್ ಕೊಟ್ಟಂತ ಕತೆನೇ ಹೇಳೋ ಮೂಲಕ. ನೆಲದ ಕತೆ ಅಂದ್ರೆ ತುಂಬಾ ಹತ್ರಕ್ಕೆ ನಮಗೆ ಕನೆಕ್ಟ್ ಆಗುತ್ತೆ ಈ ತರ ವಿಷಯಗಳು ಅಂತ ಅನ್ನೋದು ಒಂದು. ಅಂಡ್ ದಿ ಟ್ರೆಂಡ್ ಆಫ್ ಇವ್ ನಾನು ಒಂದು ಸಿನಿಮಾ ಏನ್ ಸಿನಿಮಾ ನೋಡಿ ಖುಷಿ ಪಡ್ತಾ ಇದ್ದೀನಿ ಅಂತ ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ. ಆ ತರ ಓಕೆ ಈ ಜಾನರ್ ಒಂದು ಖುಷಿ ಕೊಡ್ತಾ ಇದೆ ನಮಗೆ. ಈ ನಾನು 3 ಲ್ಯಾಂಗ್ವೇಜ್ ಮಾಡಿದ ಉದ್ದೇಶ ಇದೇನೋ ಎಲ್ಲರಿಗೂ ಹೇಳಬೇಕು ಅಂತಲ್ಲ, ಇದು ನಮ್ಮದೊಂದು ಕತೆ ಇದೆ, ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇನ್ನೊಂದು ಲ್ಯಾಂಗ್ವೇಜ್ ಅಷ್ಟೇ. ಅದು ನನ್ನ ಕಥೆನೇ ಅಲ್ಲೆಲ್ಲೋ ಬೇಸ್ ಆಗಿದೆ ಅನ್ನೋದಕ್ಕಲ್ಲ, ನಮ್ಮ ಕಥೆನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದ್ದೀನಿ ಅಷ್ಟೇ ನಾನು. ದಟ್ ಇಸ್ ವೈ ವಿ ಆರ್ ರಿಲೀಸಿಂಗ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜ್. ಪ್ಯಾನ್ ಇಂಡಿಯನ್ ಮಾಡಿದಾಗ ನಮ್ಮ ಕಥೆನ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಬರ್ತಾ ಇರುವಂತ ಒಂದು ಕಥೆ ಅದು. ಮಣ್ಣಿನ ಕಥೆ ಅಂತ ಬಂದಾಗ ಇವತ್ತಿಗೆ ಅಷ್ಟೊಂದು ವೆರೈಟಿ ಆಫ್ ಸಿನಿಮಾಸ್ ನೋಡ್ತಾ ಇದ್ದೀವಿ, ಅಷ್ಟೊಂದು ಕಾಂಪಿಟೇಷನ್ಸ್ ನಡೀತಾ ಇದೆ. ಮಾತಾಡಿದ್ರೆ ನಮಗೆ ಅದು ಎಷ್ಟು ವಾದ ಮಾಡ್ಬೋದು ಎಲ್ಲ ಗೊತ್ತಿಲ್ಲ, ಬಟ್ ತುಂಬಾ ರೆಫರೆನ್ಸ್ಗಳು, ತುಂಬಾ ಬೇರೆ ಲ್ಯಾಂಗ್ವೇಜ್ ನ ನಮಗೆ ಕಂಪೇರ್ ಮಾಡ್ತಾರೆ. ಇಲ್ಲಿಂತ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ, ಇಲ್ಲಿಂತ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ ಅಂತ. ಬಹುಶಃ ಅದನ್ನೆಲ್ಲ ನಾವು ಬದಿಗಿಟ್ರೆ ಈ ಜಾನರ್ ನಾವೇನು ಬೇರೆ ಕಡೆ ನೋಡಿ ಅಪ್ರಿಷಿಯೇಟ್ ಮಾಡ್ತಿದೀವಿ, ಈ ಜಾನರ್ ಕನ್ನಡದಲ್ಲಿ ಇದೊಂದು ಫಸ್ಟ್ ಅಟೆಂಪ್ಟ್ ಆಗುತ್ತೆ. ಅಂಡ್ ಇಲ್ಲಿಂದ ಇದೊಂದು ಜಾನರ್ ಶುರು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಿಸ್ ಇಸ್ ಅ ಪ್ರಾಪರ್ ಕಾಂಟೆಂಟ್ ಬೇಸ್ಡ್, ಬಟ್ ಅಗೇನ್ ಹೇಳಿದ್ನಲ್ಲ, ನಿಮಗೆ ಗೊತ್ತಿರುವಂತ ಒಂದು ಕಥೆನ ಬೇರೆ ರೀತಿನಲ್ಲಿ ಹೇಳುವಂತ ಇದಕ್ಕೊಂದು ಜಾನರ್ ಅಂತ ಫಿಕ್ಸ್ ಮಾಡಲ್ಲ. ಯಾವುದೋ ಮಲಯಾಳಂ ಫಿಲಮ್ ಅಲ್ಲಿ ಯಾವುದೋ ನೋಡ್ತಾ ಇರ್ತೀವಿ, ಅದಕ್ಕೆ ಏನು ಜಾನರ್ ಅಂತ ಫಿಕ್ಸ್ ಮಾಡ್ತೀವಿ. ಒಂದೇ ಜಾನರ್, ಜನಕ್ಕೆ ಇಷ್ಟ ಆಗುವಂತ ಜಾನರ್. ನೀವು ಪ್ರೊಡ್ಯೂಸರ್ ಆಗಿಬಿಟ್ಟು ಇದ್ರಲ್ಲಿ ಬೇರೆ ಏನೇನು ಆ್ಯಡ್ ಮಾಡಿದ್ದೀರಾ ಅಂದ್ರೆ ಸ್ಟೋರಿ ವೈಸ್, ಸ್ಕ್ರೀನ್ ಪ್ಲೇ ವೈಸ್, ಆ ಥರ ಅವ್ರು ಹೇಳಿದ ಕತೆಗೆ ನಿಮ್ಮಿಂದ ಏನು ಇನ್ಪುಟ್ಸ್ ಕೊಟ್ಟಿದ್ದೀರಾ ಜಾಸ್ತಿ? ಇದನ್ನು ಪುನೀತಿ ಕೇಳಿ ಹೇಳಿ ನೀವು. ಅವ್ರು ನಿಮ್ಮ ಕತೆಗೆ ಏನು ಆ್ಯಡ್ ಆನ್ ಮಾಡಿದ್ರು? ಇಲ್ಲ, ಆ್ಯಕ್ಚುಲಿ ಸರ್ ಬರೀ ಕತೆಗೆ ಅಷ್ಟೇ ಇಲ್ಲ, ಟೋಟಲ್ ನನ್ನ ಸಿನಿಮಾ ನನ್ನ ಡೈರೆಕ್ಷನ್ಗೆ ತುಂಬ ಇನ್ಪುಟ್ಸ್ಗಳು ಕೊಟ್ಟಿದ್ದಾರೆ ಅವರು. ಫಸ್ಟ್ ಆಫ್ ಆಲ್ ನನಗೆ ಈ ಸಿನಿಮಾ ಅಂದರೆ ಇವ್ರ ಜೊತೆ ಜರ್ನಿ, ಸಿನಿಮಾಕ್ಕೂ ಮುಂಚೆಯಿಂದನೂ ಜರ್ನಿಯಿಂದ ನಾನು ಏನಾದರೂ ಲಿರಿಕ್ ರೈಟ್ರು ನಾನಲ್ಲ, ಲಿರಿಕ್ ರೈಟರ್ನ ಮಾಡಿದ್ದು ಸರ್. ಅಂದರೆ ಬರೆಯೋದನ್ನು ಕಲಿಸ್ಕೊಡೋಕ್ಕೆ ಒಬ್ರು ಗುರುಗಳು ಇರ್ತಾರಂತಲ್ಲ, ಆ ಥರದನ್ನು ನಾನು ಸರ್ಗೆ ಕ್ರೆಡಿಟ್ ಕೊಡ್ತೀನಿ. ಏನಕ್ಕೆ ಅಂದರೆ ತುಂಬ ಸಾಂಗ್ಗಳಿಟ್ಟು ನಾನು ಸಾಂಗಿಂದ ಶುರು ಮಾಡ್ಬೋದಂದರೆ ಹೇಳ್ತೀನಿ, ಬರೀ ಕತೆಗೆ ಅಂದರೆ ಡೈರೆಕ್ಟ್ ಬಂದ್ಬಿಡ್ತೀನಿ. ಸಾಂಗ್ ಏನಂದರೆ ತುಂಬ ಹಿಟ್ ಸಾಂಗ್ಸ್ಗಳೆಲ್ಲ ಇರುತ್ತೆ ನಮಗೆ, ತುಂಬ ಸಿಂಪಲ್ ಆಗಿದೆ, ಇದನ್ನು ಬರೀಬೋದು ಅನ್ನೋ ಥರದ್ದು. ಇದ್ರ ಮೇಲೆ ನಾವು ಲಿರಿಕ್ ರೈಟರ್ ಆಗ್ಬಿಡ್ಬೋದಲ್ವಾ ಅನ್ನೋ ಥರನ ಇಂಡಸ್ಟ್ರಿಗೆ ಬಂದು ಶುರು ಮಾಡಿದ್ದು. ಬಟ್ ಒಂದು ಸಾಂಗ್ ಬರೆಯೋದಕ್ಕೆ ಅದಕ್ಕೆ ಆದ ಕೆಲವು ಬೇಸ್ ಇರುತ್ತೆ, ಅದಕ್ಕೊಂದು ಸ್ಕೆಲಿಟನ್ ಇರುತ್ತೆ, ಅದಕ್ಕೊಂದು ಐಡಿಯಾ ಇರುತ್ತೆ, ಅದಕ್ಕೊಂದು ಔಟ್ಲೈನ್ ಇರುತ್ತೆ, ಅಥವಾ ಅದೊಂದು ಕತೆ ಅದು ಅನ್ನೋ ಥರದನ್ನ ಫಸ್ಟ್ ನಾನು ಕಲಿಸ್ಕೊಟ್ಟ ಮೇಲೆ ನಾನು ಲಿರಿಕ್ ರೈಟರ್ ಆಗಿದ್ದು. ಅದಕ್ಕೂ ಮುಂಚೆ ಲಿರಿಕ್ ಅಂದರೆ ಬರೀ ಟ್ಯೂನ್ಗೆ ಪದಗಳು ತುಂಬಿಸೋದು ಅನ್ನೋ ಥರದಿತ್ತು. ಸೇಮ್ ಸ್ಟೇಜ್ ನನಗೆ ಕತೆ ಹಂತದಲ್ಲಿ ಈ ಸಿನಿಮಾದ ಒಂದು ಕತೆ ಹೇಳಬೇಕಾದ್ರೆ ನಾನು ಫಸ್ಟ್ ಡೇ ಕತೆ ಪಿಚ್ ಮಾಡಿದ್ದು ಸರ್ಗೆ. ನಾನು ಫಸ್ಟ್ ಡೇ ಕತೆಗೆ ಪಿಚ್ ಮಾಡಿದಾಗ ಸರ್ಗೆ ಏನಂದ್ರೆ ರೆಡಿ ಟು ಶೂಟ್ ಅನ್ನೋ ಥರದ್ದೇ ಇದ್ದಿತ್ತು. ಅಂದ್ರೆ ನಾಳೆ ಶೂಟ್ಗೆ ಹೋಗ್ಬೋದು ನಾವು ಅನ್ನೋ ಥರದ್ದು ಒಂದು ಬೌಂಡ್ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ ಅನ್ನೋ ಥರನೇ ಪಿಚ್ ಮಾಡಿದ್ದು. ಬಟ್ ಅದೊಂದು ಜರ್ನಿಲಿ ಗೊತ್ತಾಗಿದ್ದು ಅದೊಂದು ಸ್ಕೆಲಿಟನ್ ಅಂತ ಅಷ್ಟೇ. ಅದಕ್ಕಿಂತ ತುಂಬ ಕೆಲಸ ಆಗಬೇಕಂದ್ರೆ ಒಂದು 20% ಅಷ್ಟೇ ನಾನು ಮಾಡ್ಕೊಂಡಿದ್ದು ಕೆಲಸ. ಅದಕ್ಕೊಂದು 80% ಕೆಲಸನ ಏನೇನು ಬೇಕು ಏನೇನು ಬೇಡ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ ನಾನು ತುಂಬ ಬೇರೆ ಡೈರೆಕ್ಟರ್ಗಳಿಗೂ ಅಥವಾ ಬೇರೆ ಪ್ರೊಡಕ್ಷನ್ಗಳಿಗೂ ಕತೆ ಹೇಳ್ಬೇಕಾದ್ರೆ ಇದೇನೋ ಚೆನ್ನಾಗಿಲ್ಲ ಅಥವಾ ಇದು ವರ್ಕ್ ಆಗಲ್ಲ, ಬೇರೆ ಏನೋ ಬೇಕು, ಈ ಥರದ್ದೇ ನಮಗೆ ಇನ್ಪುಟ್ಸ್ಗಳು ಬರುತ್ತೆ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ ಇದು ಚೆನ್ನಾಗಿಲ್ಲ, ಏನು ಬೇಕು ಅನ್ನೋದನ್ನು ಹೇಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟು ಅಥವಾ ಒಂದು ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಇದು ಬೇಕಿದ್ದು ಈ ಸಿನಿಮಾಗೆ, ಈ ಥರದ್ದು ಏನೋ ಬೇಕು ಅನ್ನೋದು ಹೇಳೋದಿದೆಯಲ್ಲ, ಅದು ನನಗೆ ಸರ್ ಹತ್ರ ತುಂಬ ಇದು. ಅವ್ರು 100 ಸಲ ರಿಜೆಕ್ಟ್ ಮಾಡಿದ್ರು 100ನೇ ಒಂದು ಪ್ರಯತ್ನ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ 100 ರಿಜೆಕ್ಟ್ಗಳಿಗೂ ಕೂಡ ಒಂದು ಜೆನ್ಯೂನ್ ಕಾರಣ ಇರುತ್ತೆ. ಅದಂತೂ ನಾನು ಯಾವಾಗಲೂ ತರುಣ್ ಸರ್ ಹತ್ರ ಹೇಳ್ತಿರ್ತೀನಿ. ಕತೆ ಹೇಳೋರ್ದು ಪೇಷನ್ಸ್ ಅಲ್ಲ, ಯಾವಾಗಲೂ ಕತೆ ಕೇಳೋರ್ದೇ ಪೇಷನ್ಸ್ ಬೇಕಾಗಿರೋದು. ಹೇಳೋರ್ಗೆ ಕತೆ ಕಟ್ಕೊಂಡು ಬಂದಿರ್ತೀನಿ, ನಾನು ಅದ್ಭುತವಾದ ಕಟ್ಕೊಂಡು ಬಂದಿದ್ದೀನಿ ಅನ್ನೋ ಥರನೇ ಹೇಳ್ತಿರ್ತೀವಿ.
ಕೇಳೋನ್ಗೆ ಅದು ಇರಿಟೇಟ್ ಆಗ್ತಿದ್ಯಾ, ಈ ರೊಟೀನೇ ಹೇಳ್ತಿದ್ದಾನ, ಅದನ್ನ ತುಂಬಾ ಪೀಸ್ಫುಲ್ ಆಗಿ ಕೇಳಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಕಲೆ ಇತ್ತಲ್ಲ, ಅದು ನನಗೆ ಸರಿಂದ ತುಂಬ ಇನ್ಪುಟ್ಸು. ಕತೆ ನಿಮ್ಗೆ ಗೊತ್ತಾಗಿರ್ಬೋದು ಈಗ ಕತೆಗೆ ಏನೇನು ಇನ್ಪುಟ್ ಸಿಕ್ಕಿದೆ ನನಗೆ ಅಂತ. ನಾನು ರೆಡಿ ಟು ಶೂಟ್ ಅಂತ ಬಂದಿದ್ದ ಸ್ಕ್ರಿಪ್ಟು 80% ಅದು ಬೇರೆ ಬೇರೆನೇ ರೂಪ ಪಡ್ಕೊತು ಅಂತಂದ್ರೆ ಅವರಿಂದ ಅಷ್ಟು ನನಗೆ ಅಂದರೆ ಅವ್ರು ಸ್ಕ್ರಿಪ್ಟ್ ಮಾಡಿದ್ರು ಅಂತಲ್ಲ, ಏನು ಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಅಂದರೆ ಆ ಥರದೊಬ್ಬರು ಮೆಂಟರು ನನ್ನ ಪ್ರಕಾರ ನಮ್ಮ ಥರ ಒಬ್ರು ಹೊಸಬ್ರಿಗೆ ಇರಲೇಬೇಕು ಇಂಡಸ್ಟ್ರಿಲಿ. ಅವಾಗ ಅದು ಅಂದರೆ ಒಬ್ರು ಸಕ್ಸಸ್ಫುಲ್ ಡೈರೆಕ್ಟ್ರು ನಂತರ ಒಬ್ಬ ಹೊಸಬಂಗೆ ಮೆಂಟರ್ ಆಗಿ ನಿಂತ್ಕೊಂಡ್ರೆ ನಾನು ಕೂಡ ಒಂದು ಸಕ್ಸಸ್ ಮೈಲಿಗೆ ಹೋಗ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಬರುತ್ತೆ ಅನ್ನೋದಕ್ಕೆ ನಾನು ಅದನ್ನ ಹೇಳ್ತಿರೋದು ಅಷ್ಟೇ. ಒರಿಜಿನಲ್ ಇನ್ಸಿಡೆಂಟ್ ಇಂದ ಎಷ್ಟು ತಗೊಂಡಿದ್ದೀರಾ ಸಿನಿಮಾ? ಇಲ್ಲ, ತುಂಬಾ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಒರಿಜಿನಲ್ ಇನ್ಸಿಡೆಂಟ್ಗಳು ಒಂದು 30% ಕೇಳಿರ್ತೀವಿ, ಇನ್ನ 60% ಇನ್ಸಿಡೆಂಟ್ಗಳನ್ನ ನಾವು ಕೇಳದೇನೆ ಇರ್ತೀವಿ ಅಷ್ಟೇ. ಬಟ್ ಅವು ರಿಯಲ್ ಇನ್ಸಿಡೆಂಟ್ಗಳೇ ಆಗಿರುತ್ತೆ. ಬಟ್ ಕೆಲವು ಊಹಾಪೋಹಗಳು ಇರುತ್ತೆ, ಇದು ಹಂಗಲ್ಲ ಅನ್ನೋದಂದ್ರೆ 2 ಡೈಲಮದಲ್ಲಿ ಇರುತ್ತೆ ಯಾವಾಗಲೂ. ಹಾಗಾಗಿ ನಾನು ಹಂಗೆ ಡಿವೈಡ್ ಮಾಡಕ್ಕೆ ಇಷ್ಟು % ಅನ್ನೋ ಥರದ್ದು ಹೇಳಕ್ಕಾಗೋದಿಲ್ಲ. ಕೆಲವರು ಇದನ್ನ ರಿಯಲ್ ಅಂತ ನಂಬ್ತಾರೆ, ಕೆಲವರು ಇದು ರಿಯಲ್ ಇದು ಸುಮ್ಮನೆ ಕಟ್ಟೆ ಕಟ್ಟಿರೋದು ಅಂತ ಹೇಳ್ತಾರೆ. ಹಾಗಾಗಿ ಅವರ ಪರ್ಸೆಪ್ಷನ್ ಅಲ್ಲಿ ಅದು ಎಷ್ಟು % ಅನ್ನೋ ಥರದ್ದು ಹೋಗುತ್ತೆ ಸರ್. ಅಂದ್ರೆ ಒಂದು ನಿಮಿಷ, ತುಂಬಾ ರಿಯಲ್ ವಿಷಯನೇ ಹೇಳ್ತಾ ಹೋದ್ರೆ ಡಾಕ್ಯುಮೆಂಟ್ರಿ ಆಗ್ತದೆ. ಸೊ ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟ್ರಿ, ಇದು ಸಿನಿಮಾ ಆಗಿರೋದ್ರಿಂದ ಇಟ್ ಇಸ್ ಬೇಸ್ಡ್. ಅದರಲ್ಲೂ ಡಿಬೇಟ್ ಇರುತ್ತೆ, ಇದು ನಿಜಾನಾ, ಈ ನ್ಯೂಸ್ ಬಂದಿದ್ದು ನಿಜಾನಾ, ಅದ್ರ ಮೇಲೆ ಒಂದು ಡಿಬೇಟ್ ಇರುತ್ತೆ ಯಾವಾಗಲೂ. ಹೌದು, ನಾನು ಈ ಕ್ಯಾರೆಕ್ಟರ್ ಹೆಸರಿಂದನೂ ಅದೇ ಇಟ್ಟಿದ್ರೆ ಅಂತ ಕೇಳಕ್ ಬಂದಿದ್ದೇನೆ ಅಷ್ಟೇ. ಅದು ತುಂಬಾ ಸಿನಿಮಾ ನೋಡ್ತಾ 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 ನೀವು ಡಿಕೋಡ್ ಮಾಡ್ತಾ ಹೋಗ್ತೀರಾ ಅನ್ನೋದು ನಾನು. ಮೇಡಮ್ ನೀವು ಅವ್ರು ಅಷ್ಟೊಂದು ಹೇಳಿದ್ರಲ್ಲ, ಇನ್ಪುಟ್ಸ್ ಕೊಟ್ಟಿದ್ದಾರೆ. ಯು ಆರ್ ಅ ಸ್ಟಾರ್ ಡೈರೆಕ್ಟರ್, ಬಟ್ ಹ್ಯಾವಿಂಗ್ ಗಿವನ್ ಸೋ ಮಚ್ ಆಫ್ ಇನ್ಪುಟ್ಸು ಒಂದು ಪ್ರೊಡ್ಯೂಸರ್ ಆಗಿ, ಬಟ್ ಡಿಡ್ ಯು ಫೈಂಡ್ ಅಂದರೆ ನ್ಯೂ ಕಮರ್ಗೆ ಡೈರೆಕ್ಟ್ ಮಾಡೋಕ್ಕೆ ನಿಮ್ಗೆ ರಿಸ್ಕ್ ಅನ್ಸುತ್ತಾ? ವೈ ಯು ಕುಡಂಟ್ ಡೈರೆಕ್ಟ್ ರಾಣಾ? ಇಲ್ಲ ಮೇಡಮ್, ನೀವು ನನ್ನ ಜರ್ನಿ ನೋಡಿದ್ರೆ ನಾನು ರ್ಯಾಂಬೋ 1 ಅಂತ ಫಸ್ಟ್ ಒಂದು ಫಿಲಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟರ್ ಆಗಿದ್ದು. ಅಲ್ಲಿ ಕೂಡ ನಾನೇ ಡೈರೆಕ್ಟ್ ಮಾಡ್ಬೋದಾಗಿತ್ತು. ಐ ಹ್ಯಾಡ್ ಆಲ್ ದಟ್ ಇದು ಫೆಸಿಲಿಟೀಸ್ ದೆ. ಆ ಕತೆ ಆ ವ್ಯಕ್ತಿದಾಗಿತ್ತು, ಅವ್ರ ಕನಸಾಗಿತ್ತು, MS ಶ್ರೀನಾಥ್ ಅನ್ನೋದು. ಸೊ ಅದಕ್ಕೆ ನಾನು ಸಪೋರ್ಟಿವ್ ನಿಂತ್ಕೊಂಡು ಜರ್ನಿ ಮಾಡ್ತೀನಿ ಸರ್ ಅಂತ ಬಂದಿದ್ದು. ಅದಾಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ಅಲ್ಲಿಂದ ಎಲ್ಲಾನು. ಇಲ್ಲೂ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅವ್ನೊಂದು ಕಟ್ಟದಂತ ಕನಸದು ನನಗೆ. ನೀವು ಗುರು ಶಿಷ್ಯರು ಮಾಡಕ್ ಬಂದಾಗ ಜಡೇಶ್, ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ನಾನು ಸಿನಿಮಾ 1 ಮ್ಯಾನ್ ಶೋ ಅಂತ ನಾನು ನಂಬಲ್ಲ. But you can be a star maker, no? If you're a star director, you're directing a star. You can make somebody a star in the making, ಅಲ್ಲ? ಅಲ್ಲ, ನಾನೇನು ಹೇಳ್ತೀನಿ ಮೇಡಮ್, ನನಗೆ ಎಷ್ಟು ಊಟ ಮಾಡೋಕ್ಕಾಗತ್ತೆ ಅಷ್ಟನ್ನು ಊಟ ಮಾಡಬೇಕು. ಇನ್ನೊಬ್ಬನಿಗೆ ಅಕಸ್ಮಾತ್ ನನ್ನ ಹತ್ರ ಜಾಸ್ತಿ ಇದೆ ಅಂತಂದಾಗ ಅವನಿಗೂ ಹಂಚ್ಕೊಂಡು ನಾನು ತಿನ್ಬಿಡ್ಬೇಕು. ಸೊ ನನ್ನ ಸಿನಿಮಾಗಳು ನಾನೇನು ಮಾಡ್ತಾ ಇದ್ದೀನಿ, ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಇನ್ನೂ ಎಕ್ಸೆಸ್ ನನ್ನ ಕಾಂಟ್ರಿಬ್ಯೂಷನ್ ಇದರದ್ದು ಹೆಲ್ಪ್ ಆಗುತ್ತೆ. ಸಿ ಐ ನಾಟ್ ಫುಲ್ ಫ್ಲೇಜ್ ಡೈರೆಕ್ಟರ್ ಇದೆ, ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ. ಈಗ ಅವ್ನು ನಾನ್ ಸ್ಟ್ರೈಕರ್ ಹೊಡಿತಾ ಇದ್ದೆ, ನಾನು ಈ ಕಡೆ ಸಿಂಗಲ್ ಕೊಟ್ಕೊಂಡು ಆಡ್ತಾ ಇದ್ದೀನಿ ಅಷ್ಟೇ. ಬಟ್ ದ ಪಾರ್ಟ್ನರ್ಶಿಪ್ ಇಸ್ ಗುಡ್. ಸೊ ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಅಷ್ಟೇ. ಓಕೆ, ಒಂದ್ ಕಡೆ ನೀವು ಯೂಶಲಿ ನಿಮ್ ಪ್ರೊಡಕ್ಷನ್ ಅಲ್ಲಿ ಯು ಹ್ಯಾವ್ ಪೀಪಲ್ ಫ್ರಮ್ ಫಿಲ್ಮಿ ಬ್ಯಾಕ್ ಗ್ರೌಂಡ್. ಲಾಸ್ಟ್ ಟೈಮ್ ಗುರು ಶಿಷ್ಯರಲ್ಲಿ ಒಂದ್ ಕಡೆ you for this movie Rana is from filmy background. The other side you have a person like Priyanka, Mahanati winner. So did you find, like, are you looking out for potential from people from filmy background, or you see some newcomers, they have potential anta hege spot ಮಾಡ್ತೀರಾ ನೀವು? ಮೇಡಮ್, ನಮ್ಮಲ್ಲಿ ಒಂದು ನಮಗೆ ಇರೋಂಥ ಪ್ರಾಬ್ಲಮ್ ಏನು ಅಂತಂದ್ರೆ, ಇವಾಗ ಯಾರೋ ಹೇಳ್ತಾರೆ ನನಗೆ ಅಲ್ಲೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ, ನಿಮ್ಗೆ ಅವ್ರು ಅವಕಾಶ ಕೊಟ್ಟಿಲ್ಲ ಅಂತ. ಅಲ್ಲೆಲ್ಲೋ ಒಂದು ಅದ್ಭುತವಾಗಿರೋ ಟ್ಯಾಲೆಂಟ್ ನಾನು ಹಿಂಗೆ ಮೇಡಮ್ ಹುಡ್ಕೊಂಡು ಹೋಗಕ್ಕಾಗತ್ತೆ, ನನಗೆ ಹಿಂಗೆ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಟು ಕಮ್ ಟು ಮೀ. ನನಗೆ ಅದು ಬರೋಂಥ ಟ್ಯಾಲೆಂಟು ಅದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ. ಏನಾಗುತ್ತೆ, ಇಫ್ ದೇ ಆರ್ ಫ್ರಮ್ ಫಿಲ್ಮ್ ಫೆಟರ್ನಿಟಿ, ಇಟ್ ಈಸ್ ಈಸಿ ಟು ಸರ್ಚ್. ನಮಗೆ ಗೊತ್ತಿರುತ್ತೆ ಅಷ್ಟೇ, ಈಸಿ ಟು ಸರ್ಚ್. ಎಲ್ಲೋ ನೋಡ್ತಾ ಇರ್ತೀವಿ, ಎಲ್ಲೋ ಕನೆಕ್ಟ್ ಆಗ್ತಾ ಇರ್ತೀವಿ. ಓ, ಈ ಹುಡುಗ ಚೆನ್ನಾಗಿದಾನಲ್ಲ, ಇವನೇನೋ ಒಂದು ನನಗೆ ಗುರು ಶಿಷ್ಯರ್ನಲ್ಲಿ ಯಾರು ಶರಣ್ ಮಗ ಹಾಕೊಂತೀನಿ ಅಂತ ಕ್ಯಾಸ್ಟ್ ಮಾಡಿದೀವಿ ಅಂತ ಅಂದಾಗ, ಇಟ್ ಈಸ್ ನಾಟ್ ಬಿಕಾಸ್ ಶರಣ್ ಮಗ ಅಂತಲ್ಲ, ಅವ್ನು ಅದ್ಭುತವಾದಂಥ ಪರ್ಫಾರ್ಮರ್, ಅವನಷ್ಟು ಟ್ರೈನಿಂಗ್ ತಗೊಂಡಿದ್ದ, ಎಲ್ಲರೂ ಇತ್ತು. ನನಗೆ ಬೇಕಾಗಿತ್ತು ಆ ಥರದ್ದು ಒಂದು ಹುಡುಗ. ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅಂತ ಒಂದು ಆಕ್ಟರ್ನ ನಾನು ಕಣ್ಣಾರೆ ಮುಂದೆ ನಾನು ನೋಡಿ ಎಷ್ಟು ಗ್ರೂವ್ ಮಾಡಿ ಇಷ್ಟು ಪೊಟೆನ್ಷಿಯಲ್ ಇರೋ ಒಂದು ಹುಡುಗಿನ, ಅಫ್ಕೋರ್ಸ್ ನಾನು ಮತ್ತೆ ಯಾರೋ ಆಡಿಷನ್ ಮಾಡಿ ಅದೇ ಜರ್ನಿಗೆ ಹೋಗ್ಬೇಕು. ಇಟ್ ಇಸ್ ಮೋರ್ ಈಸಿಯರ್. ಸೊ ಹಾಗಾಗಿ ಇಫ್ ದೇ ಫಿಟ್ಟಿಂಗ್ ದ ರೋಲ್, ನನಗೆ ಅವರು ಸಿನಿಮಾದವ್ರು ಆದ್ರೂ ಪರವಾಗಿಲ್ಲ, ಸಿನಿಮಾದವ್ರು ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ನಾನೊಬ್ಬ ಸಿನಿಮಾದವನೇ ಬಂದಿದ್ದಲ್ಲ ಮೇಡಮ್. ಸೊ ಆ ಜರ್ನಿ ನನಗೆ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಐ ಹ್ಯಾವ್ ಅ ಕ್ವೆಶ್ಚನ್ ಟು ರಾಣಾ. ಏನಂದ್ರೆ, ಒಂದ್ ಕಡೆ ನೀವು ಪ್ರೇಮ್ ಅವ್ರ ಜೊತೆ ಮಾಡಿದ್ರೆ, ಅವ್ರು ಇರ್ಬೇಕಾಗಿತ್ತು. ಐ ವಾಂಟೆಡ್ ಆಸ್ಕ್ ದಿಸ್ ನಿಮ್ಮ ಕ್ವೆಶ್ಚನ್ ಅಲ್ಲಿ. ಒಂದ್ ಕಡೆ ಪ್ರೇಮ್ ಅವ್ರ ಜೊತೆ ಮಾಡಿದ್ರಿ, ಎಷ್ಟು ಇಯರ್ಸ್ ತಗೊಂಡ್ರಿ ಅದಕ್ಕೆ?
ಏಕಲವ್ಯಗೆ ಐ ಥಿಂಕ್ ಬಿಕಾಸ್ ಆಫ್ ಕೋವಿಡ್ ಒಂಚೂರು ಎಳೆದಾಡೋದು ಅದು ಒಂದು 2 ವರ್ಷ ಆಯಿತು ಟೋಟಲ್. Okay, up the COVID and tell me. ಅಂದರೆ ಟೋಟಲ್ ಆಲ್ಮೋಸ್ಟ್ 111-12 ಡೇಸ್ ಸಮಥಿಂಗ್ ವಿ ಶಾಟ್. ಅದು ಬರೋ ಅಷ್ಟರಲ್ಲಿ 1 year 1.5 years ಆಯ್ತಾ? ಆಯಿತು. ಇವರು 6 months ಅಲ್ಲೇ ಫಿಲಮ್ ಇದು ಮಾಡಿದ್ದಾರೆ. ಸೊ ನಾವು ವಿತ್ ಯೋರ್ ಎಕ್ಸ್ಪೀರಿಯನ್ಸ್ ವಿತ್ ಬೋತ್ ಡೈರೆಕ್ಟರ್ಸ್, ಅವರು ಒಬ್ರು ಸ್ಟಾರ್ ಡೈರೆಕ್ಟರ್ ಅಂದ್ರೆ ಇವರು ಒಬ್ರು ನ್ಯೂ ಕಮರ್, ಇಫ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ 2 directors, whom will you choose? ಇಲ್ಲ ಹಂಗಲ್ಲ. No, you have to say. ಅಲ್ಲ, ನನಗೆ ಚೂಸ್ ಯಾಕೆ ಮಾಡಲೇಬೇಕಾ ಮೇಡಮ್? ಹೌದು, ಮಾಡ್ಲೇಬೇಕು. ಅಂದ್ರೆ ಲೈಕ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್ ಫ್ರಮ್ ಬೋತ್ ದ ಮೂವೀಸ್, ಫ್ರಮ್ ಬೋತ್ ದ ಡೈರೆಕ್ಟರ್ಸ್, ನೀವು ಇವಾಗ ಒಂದು ಕನ್ಕ್ಲೂಷನ್ ಮಾಡ್ಬೋದಲ್ಲ? ಇವಾಗ ಅವಾಗಲೇ ತರುಣ್ ಸರ್ ಹೇಳಿದ್ರು, ನನಗೆ ನನ್ನ ಹತ್ರ ಅವ್ರಿಗೆ ಕೆಲಸ ಪ್ರಾಬ್ಲಿ ತಗೊಳಕ್ಕೆ ಸುಲಭನೂ ಆಯಿತು, ಯಾಕಂದರೆ ಗೋಡೌನಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂತ ಅವರು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಅವರಿಂದನೇ, ಟೀಮಿಂದನೇ ಈ ಥರ ಒಂದು ರಿವ್ಯೂ ಬಂದಿದ್ವಾಗ ನನಗೇನು ಅನ್ಸುತ್ತಂದ್ರೆ ಅಲ್ಲಿ ಪ್ರಾಬ್ಲಿ ನನಗೆ ಆ ಥರ ಒಂದು ಎಕ್ಸ್ಪೋಜರ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಕಲ್ತಿರೋದು ಅದು ನನ್ನ ಸ್ಕೂಲ್ ಥರ ಅಂದರೆ ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಮಾತಾಡಿಸುವಾಗ ನನ್ನ ಗುರುಗಳವರು ಅವರೇ ನನಗೆ ತೋರಿಸಿರೋ ದಾರಿ ಅಂತ ಹೇಳಿದ್ದು. ಸೊ ಅಲ್ಲಿ ನಾನು ಕಲ್ತಿದ್ದು ನಾನು ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ಅಲ್ಲಿ ಅವ್ರು ನನ್ನ ತಿದ್ದಿ ರೀತಿ ಒಂದು ಕರ್ಕೊಂಬಂದರು. ಇಲ್ಲಿ ನೆಕ್ಸ್ಟು ನಾನು ಏನು ಮಾಡಿದ್ರು ಬೇಸ್ಡ್ ಆನ್ ನಮ್ಮದು ನೆಕ್ಸ್ಟ್ ಏನು ಎಕ್ಸ್ಪೀರಿಯನ್ಸ್ ಇದ್ರೂ ಇಟ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ನಮ್ದು ಕಲ್ತಿರೋದ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದು ಅಲ್ಲಿ ಅಫ್ಕೋರ್ಸ್, ಬಟ್ ಹ್ಯಾವಿಂಗ್ ಸೆಡ್ ದಟ್ ಇಲ್ಲಿ ನಮ್ದು ಈ ಸಿನಿಮಾ ನೋಡಿದ್ರೆ ಇಲ್ಲಿಂದ ಕ್ಯಾರೆಕ್ಟರೇ ಬೇರೆ ಇತ್ತು. ಅಲ್ಲಿ ನಾನು ಒಬ್ಬ ಕಾಲೇಜ್ ಹುಡುಗ ಆ ಥರ ಇದ್ದಿದ್ದು. ಇಲ್ಲಿ ನೀವು ನೋಡಿದ್ರಿ ಇವಾಗ ಟೀಸರು, ತುಂಬ ಒಂದು ಸಿಂಪಲ್ ಹುಡುಗ, ಒಂದು ಡ್ರೈವರ್ ಪಾತ್ರ ಮಾಡೋ ಹುಡುಗ ಬೇಸಿಕ್ಲಿ. ಸೊ ಆ ಥರ ಒಂದು ಪಾತ್ರ ಮಾಡೋದು ನನಗೆ ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ಪುನೀತ್ ಸರ್. ತುಂಬ ನನಗೆ ಈ ಥರನೇ ಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಶೆಡ್ಯೂಲ್ ಆಗಿದ್ವಾಗ ಅದರದ್ದು ಎಲ್ಲ ಔಟ್ಪುಟ್ ನೋಡ್ಬಿಟ್ಟು ಪುನೀತ್ ಸರ್ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ಇನ್ನೂ ಒಂಚೂರು ಸಾಫ್ಟಾಗಿ ಮಾಡಿ, ಅಂದರೆ ತುಂಬ ನ್ಯಾಚುರಲ್ ಆಗಬೇಕು, ಇದಾಗಬೇಕು ಅಂತ ಇದು ಮಾಡಿದ್ರು. ಸೊ ಒಬ್ಬೊಬ್ರ ಹತ್ರ ನನಗೆ ಇವ್ರ ಹತ್ರನೂ ಅಷ್ಟು ಕಲ್ತಿದ್ದೀನಿ. ಹೆಂಗ್ ಗೊತ್ತಾ ಮ್ಯಾಮ್, ನಾಳೆ ನನಗೆ ಪುನೀತ್ ಸರ್ ಕೆಲಸ ಕೊಟ್ಟರೆ ಇನ್ನೊಂದು ನಾನು ಇವಾಗ ನಾನು ಹಿಂಗೆಲ್ಲ ಹೇಳ್ಬಿಟ್ಟು ಯಾಕೆ ಕಟ್ ಮಾಡ್ಕೊಡ್ಲಿ? ಮ್ಯಾಮ್, ಫಸ್ಟ್ ಥಿಂಗ್ ಇಸ್ ಸ್ಟೋರಿ ಮ್ಯಾಮ್. ನನಗೆ ಅದಂತೂ ಫಸ್ಟು ನಮಗೆ ಸ್ಟೋರಿ ಬಂದು ನಾನು ಆವಾಗಲೂ ಅದೇ ಹೇಳ್ಕೊಂಡೆ, ಈ ಟೈಮ್ ನಾನು ತೊಗೊಂಡಿದ್ರಲ್ಲಿ ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ, ಬಟ್ ಎರಡನೇ ಹೆಜ್ಜೆ ಏನು ಇಡೋದು ಅಂತ ತುಂಬ ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ನಾನು ಸ್ಕ್ರಿಪ್ಟೇ ಹುಡುಕ್ತಾ ಇದ್ದಿದ್ದು, ಅದೇ ನನಗೆ ಮೇನ್ ಪ್ರಯಾರಿಟಿ ಇದ್ದಿದ್ದು. ಪುನೀತ್ ಸರ್ದು ಸ್ಟೋರಿ ಕೇಳಿದ್ವಾಗ ನನಗೆ ಅದು ಒಳಗಡೆಯಿಂದ ಒಂದು ಫೀಲ್ ಬರುತ್ತಲ್ಲ ಮ್ಯಾಮ್, ಈ ಕತೆ ಹೇಳಬೇಕು, ಈ ಕತೆ ಮಾಡಬೇಕು ಅಂದರೆ ಇದರಲ್ಲಿ ವಿಷಯ ಇದೆ ಅಂತ. ಆ ವಿಷಯ ಇದೆ ಅನಿಸಿದ್ದು ಕತೆ ಫಸ್ಟು, ಅದೇ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಎಸ್ ಇದೆ ಕರೆಕ್ಟ್ ನನ್ನ ಹೆಜ್ಜೆ ಅಂತ. ಸೊ ಅದ್ರ ಮೇಲೆ ನಾನು ನೆಕ್ಸ್ಟ್ ನೋಡಿದ್ದೆ. Okay, one last question. Lessons learned about time sense between Puneet's film and Prem's film. ಮ್ಯಾಮ್, ನೀವು ಯಾಕೆ ನನಗೆ ಆಯಿತು, ಬಟ್ ಇಲ್ಲ ಮ್ಯಾಮ್, ಬಟ್ ಅಲ್ಲಿ ಸ್ಕೇಲ್ ಬೇರೆ ಮ್ಯಾಮ್, ತುಂಬ ವಿಷಯಗಳಿರುತ್ತೆ ಮ್ಯಾಮ್, ಸ್ಕೇಲ್ ಇರುತ್ತೆ. ಆ್ಯಂಡ್ ನೀವು ಡೈರೆಕ್ಟ್ ಮಾಡಿದ್ದು ಅವ್ರೇನು ಸ್ಟಾರ್ನ ಡೈರೆಕ್ಟ್ ಮಾಡಿಲ್ಲ, ಸ್ಕೇಲ್ ಬಗ್ಗೆ. ಎಸ್ ಮ್ಯಾಮ್, ಬಟ್ ನಿಜ ಬಟ್ ಅಲ್ಲಿ ನಾವು ಮಾಡಿದ್ದ ಸ್ಕೇಲ್ ಇತ್ತಲ್ಲ ಮ್ಯಾಮ್, ಅಲ್ಲಿ ಶೂಟಿಂಗ್ ಲೊಕೇಶನ್ಸ್ ಆಗಿರಲಿ ಎಲ್ಲ ಅದಕ್ಕಾದ ಒಂದು ಪ್ಲಾನಿಂಗ್ ಬೇಕಿತ್ತು. ಆ್ಯಂಡ್ ಅದಕ್ಕೆ ಅದು ಒಂದು ಟೈಮ್ ಎಳೀತು ಮ್ಯಾಮ್, ಇಲ್ಲಾದರೆ ಏನಿಲ್ಲ, ಅದನ್ನು ಬೇಗನೆ ಮಾಡ್ಬೋದಾಗಿತ್ತ ಏನೋ. ಬಟ್ ಹಂಗಂತ ಇದೂ ನಾವು 6 months ಹಂಗೆ ನಮ್ಗೆ ಶಾರ್ಟ್ ಪೀರಿಯಡ್ ಅನ್ಸುತ್ತಲ್ಲ ಮ್ಯಾಮ್, ದಟ್ ಈಸ್ ಬಿಕಾಸ್ ಅಫ್ಕೋರ್ಸ್ ತರುಣ್ ಸರ್ ಆವಾಗೇ ಹೇಳಿದ್ರು, ಇಲ್ಲಾಂದ್ರೆ ನಾವು ಇದನ್ನ ಇನ್ನೂ ಬೇಗ ಮಾಡ್ತಿದ್ವಿ. ನಮಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲೂ ಅದೇ ನಮಗೆ ಪ್ರಾಬ್ಲಮ್ ಬಂದಿದ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮಗೆ ಒಂಚೂರು ಪ್ರಾಬ್ಲಮ್ಸ್ ಬಂತು ಲೊಕೇಶನ್ ವೈಸು. ಸೊ ಇಟ್ಸ್ ದ ಸೇಮ್ ಪ್ರಾಬ್ಲಮ್, ಒಂದೊಂದ್ಸಲಿ ಸ್ಕೇಲ್ ಏನಿರುತ್ತೆ ಅದ್ರ ಮೇಲೆ ಟೈಮ್ ಇಳಿಯುತ್ತೆ. ಸೊ ರಕ್ಷಿತ್ ಅವ್ರೇನು ನೋಡಿದ್ರೆ ಏನು ಇಲ್ಲ ಇವಾಗ ಈ ಟೀಸರ್ ಏನು ಬಂದಿದೆ ಅದನ್ನ ನೋಡಿರ್ತಾರೆ ಇಷ್ಟವ್ರಿಗೆ, ಅದು ಬಿಟ್ಟರೆ ಇಲ್ಲ, ಸಿನಿಮಾ ಏನು ನೋಡಿಲ್ಲ. ಪ್ರಿಯಾಂಕಾ, ಓಕೆ ಮಾತಾಡಮ್ಮ. ಯಾರು ಕಂಡ್ರೆ ನಿಂಗೆ ತುಂಬ ಭಯ
among these people like whom you work with? ತರುಣ್ ಸರ್ ಅಂದ್ರೇ ಭಯ, ಯಾಕಂದರೆ ಮಹಾನಟಿಯಲ್ಲಿ ಅಷ್ಟು ನೋಡಿದ್ದೀವಿ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಅವ್ರು ಮಾತಾಡಿದ್ರೇ ನಮಗೆ ಒಂಥರ ಭಯ ಆಗ್ತಿತ್ತು, ಲೈಕ್ ಏನು ಕಮೆಂಟ್ ಕೊಡ್ತಾರೆ ಈ ಸಲ, ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಭಯ ಅಂದರೆ ಇವಾಗ ಫ್ರೆಂಡ್ಲಿ, ಅದೇ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಟ್ರೀಟ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ನನಗೂ ಭಯ ಆಯಿತು ಹೇಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ಸರ್ರೇ ಟ್ರೈನ್ ಎಲ್ಲ ಮಾಡಿದ್ರು. ಸೊ ಅದು ಖುಷಿ ಆದಮೇಲೆ ಈಗಲೂ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗುತ್ತೆ, ಸರ್ ಹತ್ರ ಏನಾದರೂ ಬೈತಾರ ಅಂತ. ಪುನೀತ್ ಸರ್, ನಿಮಗೆ ಪ್ರೊಸೆಸಲ್ಲಿ ಇದ್ದೀವಿ ಈಗ. ಸೊ ಅವರು ಯೂಶಲಿ 40-45 ಡೇಸ್ ಅಷ್ಟು ಟೈಮ್ ಅಂತ ಅಂದ್ಕೊಂಡ್ರು ನಾವು ಸೆನ್ಸರ್ಗೆ. ಎನಿವೇರ್ ಇನ್ ಆಗಸ್ಟಲ್ಲಿ ಸೆನ್ಸರ್ ಆಗ್ಬೋದು. ಅದಾದಮೇಲೆ ಪ್ಲ್ಯಾನ್ ರಿಲೀಸ್ ಒಂದಷ್ಟು ಲೈನಪ್ಸ್ ಇದೆಯಲ್ಲ ಎಲ್ಲನೂ. ಸೊ ಯಾವುದು ನನಗೆ ಒಂದು ಒಳ್ಳೆ ವಿಂಡೋ ಸಿಗುತ್ತೆ, ಈ ಪಿಕ್ಚರ್ ನಮಗೆ ಜನಕ್ಕೆ ತಲುಪಿಸೋದಕ್ಕೆ ಒಂದೊಳ್ಳೆ ವೀಕ್ಸ್ ಬೇಕು ನಮಗೆ. ಸೊ ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ವಿ ಹ್ಯಾವ್ ಅ ಗುಡ್ ಡಿಸ್ಟ್ರಿಬ್ಯೂಟರ್ ಹಿಯರ್, ಜಗದೀಶ್ ಫಿಲಮ್ಸ್ ಅವರು ಇದ್ದಾರೆ. ವಿಲ್ ಆಲ್ ಸಿಟ್ ಆ್ಯಂಡ್ ಡಿಸೈಡ್ ಆನ್ ದಟ್. ಬಟ್ ಬೈ ಆಗಸ್ಟ್ ಕಾಪಿ ರೆಡಿ ಇಟ್ಕೊಂಡಿರ್ತೀವಿ ಸೆನ್ಸರ್ ಮಾಡಿ. ಭರಣ ಸರ್ ಅಂದ್ರೆ ಕೆಲವು ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಇರುತ್ತೆ. ದಟ್ ಇಸ್ ದ ಹೋಲ್ ಸಿನಿಮಾ ಇಸ್ ಫಾಲೋ ಎಲ್ಲ ಅದ್ರ ಬಗ್ಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ನಿಮಗೆ ಅಂತ. ನಾವು ಕತೆ ಹೇಳ್ತಾ ಇದ್ದಿಲ್ಲ. ಒಂದು ಕನ್ನಡದ ಹುಡುಗ, ಒಂದು ತಮಿಳ್ನಾಡು ಹುಡುಗಿ, ಒಂದು ಬಾರ್ಡರ್ ನಡೆಯುತ್ತೆ. 2004 ನಡೀತಾ ಇರುವಂತ ಒಂದು ಸ್ಟೋರಿ. ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಇನ್ ಅ ನೈಟ್. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ರಾತ್ರಿನಲ್ಲಿ ನಡೆಯುತ್ತೆ. ಬಹುಶಃ ಮೇಜರ್ ಪೋರ್ಷನ್ ಆಫ್ ದ ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್. ಸೊ ದಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್. ಸೊ ನಿಮ್ಗೆ ಆಲ್ಮೋಸ್ಟ್ ನಾನು ನಿಮಗೆ ಲೈಕ್ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ನೀವು ಕೇಳ್ತಾ ಇರೋದೆಲ್ಲನೂ ಕ್ಲೈಮ್ಯಾಕ್ಸ್ ಕನೆಕ್ಟ್ ಮಾಡುವಂಥದ್ದು ಏನೋ ವಿಷಯ ಕೇಳಿದಾಗ ಅಫ್ಕೋರ್ಸ್ ನಾನು ಡಿರೇ ಮಾಡಲೇಬೇಕಾಗುತ್ತೆ. ನಾನು ಇನ್ನೇನು ಕತೆ ಹೇಳೋಕ್ಕಾಗತ್ತೆ, ನಾನು ಅಷ್ಟೇ ಕೇಳ್ತಾರೆ, ಅಷ್ಟೇ ಸಿಂಪಲ್. ಸುಧೀರ್ಗೆ ಪೂರಕವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಒಂದು ಕಾದಂಬರಿ ಓದ್ತೀರಿ, ನೀವು ನಿಮ್ಮದೇ ಪಾತ್ರಗಳನ್ನು ನಿಮ್ಮದೇ ವಿಜುವಲೈಸೇಷನ್ ಮಾಡ್ಕೊಂಡು ಹೋಗ್ತೀರಿ. ಈಗ ಒಂದು ಟೀಸರ್ ನೋಡಿದ್ದೀರಿ, ವೈ ಡು ಯು ವಾಂಟ್ ದಿ ಸ್ಟೋರಿ? ನಿಮ್ಮ ಪಾತ್ರಗಳನ್ನು ನಿಮ್ಮ ಅನುಭವಕ್ಕೆ ದಕ್ಕಿದಂತಹ ಅನುಭವವನ್ನು ಇದ್ರ ಮುಖಾಂತರ ನೀವು ತಲುಪಿಸಿದಾಗ ಆ ಕ್ಯೂರಿಯಾಸಿಟಿ ಉಳಿಯುತ್ತೆ ಅನ್ನೋದಷ್ಟೇ ಒಂದು ಅರ್ಥದಲ್ಲಿ ಸರಿ ಅಂತ ನನಗೆ ಅನಿಸುತ್ತೆ. ಜಗಪ್ಪ ಅವರೇ, ಈ ಕಡೆ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ ಕತೆ. ಸೊ ಸಿನಿಮಾದಲ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ ಆ ಸ್ಪೇಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಮಾಡ್ಬೋದು. ಅದೇ ಯಾವ ರೀತಿ ಅಂತ? ಅಲ್ಲ, ನಾನು ಒಬ್ಬ PC, ಅದರಲ್ಲಿ ಸೀರಿಯಸ್ ಆಗಿ ನಡೆಯೋ ಹೊತ್ತಲ್ಲ ಒಬ್ಬ ಕಾಮಿಡಿಯನ್ನು ಅಲ್ಲೊಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಒಂದಷ್ಟು ಕಾಮಿಡಿ ಹೇಳಿ ಪಂಚಿಂಗ್ ಡೈಲಾಗ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ಬೇಕು ಮೇಡಮ್. ನಂಗೆ ಮಾಡಕ್ ಬರ್ದೆ ಹೋದ್ರ ಮೇಲೆ ಅವ್ರು ಪಂಚ ಮಾಡಿಲ್ಲ ನೀವು ಅಂದ್ಬಿಡ್ತೀರಾ. ನಾನು ರಾಣಾ, ನೀವು ಹೇಳ್ತಾ ಇದ್ರಿ ಅವಾಗಲೇ, ಅಂದ್ರೆ ನೀವು ಮಾತಾಡುವಾಗ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಜೊತೆಗೆ ಈಗಲೂ ಮಾಡಬೇಕಾಗಿತ್ತು ಅಂತ. ಪರ್ಟಿಕ್ಯುಲರ್ ಆಗಿ ತರುಣ್ ಸರ್ ಪ್ರೊಡಕ್ಷನ್ ಅನ್ನೋಂಥದ್ರ ಜೊತೆಗೆ ಪುನೀತ್ ಕತೆ ಹೇಳಿದಾಗ ನೀವು ರಕ್ಷಿತಾ ಮೇಡಮ್ಗೆ ಹಾಗೆ ಪ್ರೇಮ್ ಸರ್ ಜೊತೆ ಕತೆನ ಡಿಸ್ಕಷನ್ ಮಾಡಿದ್ರ? ಸೊ ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅನ್ನೋಂಥದ್ದು? ಇಲ್ಲ ಸರ್, ನಾನು ಡಿಸ್ಕಷನ್ ಮಾಡಿಲ್ಲ. ಕತೆ ಕೇಳಿದೆ, ಇಷ್ಟ ಆಯಿತು, ತರುಣ್ ಸರ್ಗೆ ಸಿಕ್ಕಿದೆ, ಸರ್ ಸೂಪರ್ ಆಗಿದೆ ಅಂದೆ. ಅವರು ಓಕೆ ಡನ್, ಹಂಗಿದ್ರೆ ವಿ ವಿಲ್ ಗೋ ಹೆಡ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಅಷ್ಟೇ. ಇವತ್ತವರೆಗೂ ಐ ವಾಂಟ್ ಅವ್ರಿಗೂ ಆ್ಯಕ್ಚುಲಿ ನಾನು ಏನೂ ಹೇಳೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಅವ್ರ ರಿಯಾಕ್ಷನ್ ನೋಡಬೇಕು, ಏನು ಹೇಳ್ತಾರೆ, ಯಾವ ಥರ ಇದೆ ಅಂತ ಅವ್ರಿಗೇನು ಗೊತ್ತಿಲ್ಲ. ಸೊ ನಾನು ಕಾಯ್ತಾ ಇದ್ದೀನಿ, ನೋಡೋಣ. ಏನೂ ಹೇಳಿಲ್ಲ. ಇನ್ನೊಂದು ಹೇಳಿದ್ರೆ 2 ಹೆಜ್ಜೆ ಅಪ್ಪಿತಪ್ಪಿ ಸ್ವಲ್ಪ ವೇರಿಯೇಷನ್ ಆದ್ರೆ ತುಂಬಾ ಹಿಂದುಳಿದ್ಬಿಡ್ತೀವಿ ಅನ್ನೋ ಥರದಲ್ಲಿ. ಈಗ ರಾಣಾ ಅವ್ರಿಗೆ ಇಷ್ಟು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದರೂ ಕೂಡ ಇಂಡಸ್ಟ್ರಿಯ ಪರಿಸ್ಥಿತಿಗೆ ಆ ಭಯ ಕಾಡ್ತಾ ಇದೆಯಾ? ನೆಕ್ಸ್ಟ್ ನೀವು ಚಾಯ್ಸ್ ಮಾಡುವಂಥದ್ದು, ಸ್ಟೆಪ್ ತಗೊಳ್ಳುವಂಥದ್ದು ಹೆಂಗಿದೆ ನಿಮ್ಮ ಕಲ್ಪನೆಯಲ್ಲಿ? ಇಲ್ಲ ಸರ್, ಭಯ ಅನ್ನೋದೇನು ಇಲ್ವೇ ಇಲ್ಲ. ನಾನು ಅದನ್ನು ತುಂಬ ಪಾಸಿಟಿವ್ ರೀತಿಯಲ್ಲಿ ಹೇಳಿದ್ದು. ಈಗ ನಮ್ಮ ತರುಣ್ ಸರ್ ಆವಾಗಲೇ ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕಾದ ಒಂದು ರಿಸಲ್ಟ್ ಇದ್ದೇ ಇರುತ್ತೆ ಅಂತ. ಸೊ ಅಷ್ಟೇ, ಬೇಸಿಕ್ಲಿ ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಹೊರಟ್ರೆ ಸಾಕು. ಸೊ ಅದನ್ನು ಪ್ರಿನ್ಸಿಪಲ್ ಆಗಿ ಇಟ್ಕೊಂಡು ನಾನು ಹುಡ್ಕಾಡ್ತಿದ್ದೆ. ಭಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಬೇಸಿಕ್ಲಿ ರಾಂಗ್ ಹೆಜ್ಜೆ ಇಟ್ಟು ಆ ಥರ ಆಗುತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಅದು ನಾನ್ಸೆನ್ಸ್ ಆಗುತ್ತೆ ನನ್ನ ಕೈಯಿಂದ. ಬಟ್ ಈವನ್ ನನಗೂ ಆ ಕಾನ್ಫಿಡೆನ್ಸ್ ಇದೆ ಸರ್. 100% ನಾನು ನೋಡಿಕೊಂಡು ಹುಷಾರಾಗೆ ಒಳ್ಳೆ ಸ್ಕ್ರಿಪ್ಟು ಹಿಡಿದು ಮಾಡಿದ್ರೆ ವರ್ಕ್ ಆಗೇ ಆಗುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಮಾಡಿಲ್ಲ ಅಂದರೆ ಸರ್,
ಯಾವ ಕೆಲಸಕ್ಕೂ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಇದಾಗತ್ತೆ ಅಂತ ಮಾಡಿಲ್ಲ ಅಂದರೆ ಯೂಸೇ ಇಲ್ವಲ್ಲ. ಸೊ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ನಾನು ಹೋಗ್ತಾ ಇರೋದು. ಸೊ ಭಯ ಅನ್ನೋದೇನಿಲ್ಲ ಇಲ್ಲ ಸರ್, 100% ಆಗುತ್ತೆ. ಇದು ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ ಏನು ಅಂತ ಅಂದ್ರೆ ಏನಾಗಿರುತ್ತೆ, ಬಹುಶಃ ಸ್ವಲ್ಪ ಕಮ್ಮಿ ಬಂದಿರುತ್ತೆ ಆ ಭಾಗದಿಂದ ಕಥೆಗಳು ಕಮ್ಮಿ ಬಂದಾಗ ಏನ್ ಹೇಳಿದ್ರು ಸ್ವಲ್ಪ ಹೊಸದು ಅಂತ ಅನ್ಸುತ್ತೆ. ಹಾಗಾಗಿ ಈಗ ನೀವು ಹೆಂಗೆ ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ್ವಿ, ಅದಕ್ಕೆ ಮುಂಚೆಯಿಂದನೂ ಇತ್ತು. ಕರಾವಳಿ ಮಂಗಳೂರು ಅಂತ ಅಂದ ತಕ್ಷಣ ಏನಾಗೋದು, ಅವಾಗ ಸಿನಿಮಾಗಳಲ್ಲಿ ಕಾಮಿಡಿ ಯೂಸ್ ಮಾಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತ ಅಂತ ಇಟ್ಕೊಂಡಿದ್ರು. ಅವಾಗ ಒಂದು ತಂಡ ಬರುತ್ತೆ, ಇಲ್ಲೂ ಅದ್ಭುತವಾದ ಕಥೆಗಳು ಹೇಳ್ತೀವಿ ನೋಡಿ ನಾವು ಅಂತ ಹೇಳಿದಾಗ ನಾವು ವಾವ್ ಅಂತ ಅನ್ಸಕ್ಕೆ ಶುರು ಮಾಡ್ತೀವಿ. ಹಂಗೇನೆ ಆ ಪ್ರಾಂತ್ಯದಲ್ಲಿ ಇವಾಗ ಚಾಮರಾಜನಗರ ಅಂತ ಅಂತಿದ್ದಂಗೆನೆ ಆ ಬಾರ್ಡರ್ ಅಲ್ಲಿ ತುಂಬಾ ಕಮ್ಮಿ ಕಥೆಗಳು ಹೇಳಿದೀವಿ ನಾವು. ಸೊ ಇಲ್ಲಿ ಆ ಕಥೆ ತಗೊಂಡ್ಬಂದಾಗ ಹೌದು ಈ ಘಟನೆನೂ ನನಗೆ ಗೊತ್ತಲ್ಲ, ಇಲ್ಲಿ ಈ ತರದೊಂದು ಹಿಂದೆ ಈ ತರ ನಡೆದಿರಬಹುದಲ್ವಾ ಅನ್ನೋದು ಒಂದು ಎಲಿಮೆಂಟ್ ಹೆಂಗ್ ಕನೆಕ್ಟ್ ಆಯ್ತು ಅಂದಾಗ ದೆನ್ ಇಟ್ ಫೆಲ್ಟ್ ವಾವ್. ಸೊ ಅದು ನೀವು ಅದು ಬೇರೆ ಎಲ್ಲೂ ಪ್ಲೇಸ್ ಮಾಡೋಕೆ ಆಗಲ್ಲ. ಅಟ್ಲೀಸ್ಟ್ ಇವಾಗ ಕಾಟೇರ ನೀವು ರೆಫರೆನ್ಸ್ ತಗೊಂಡಿದ್ದಕ್ಕೆ ಉಡುವನೆ ಭೂಮಿ ಒಡೆಯನ್ ಅಂತ ಅನ್ನೋದು ಇಡೀ ಇಂಡಿಯಾದಲ್ಲಿ ಆಗಿತ್ತು. ನಾನು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದಾಗಿತ್ತು. ಅಲ್ಲಿಗೆ ನನಗೆ ಚಾಲೆಂಜ್ ಆಗಿದ್ದು ಯಾವ ಭಾಷೆ, ನಾನು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಆ ಭಾಷೆ ಮಾತಾಡಿಸ್ಬೇಕು, ಅಥವಾ ನಾನು ಮಂಗಳೂರು ಹೋದ್ರೆ ಆ ಭಾಷೆ ಮಾತಾಡಿಸ್ಬೇಕು ಅಂತಿದ್ದಾಗ ಓಕೆ ಹಳ್ಳಿ ಅಂತಂದಾಗ ನಮ್ಗೆ ಮುಂಚಿಂತನೂ ಸಿನಿಮಾಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಗಳು ಅಂತ ಸಾರೆಲ್ಲ ಮಾಡಿದಾಗ ಹಳ್ಳಿ ಅಂತ ತೋರಿಸಿದಾಗ ಆ ಪ್ರಾಂತ್ಯದಲ್ಲಿ ತೋರಿಸಿದ್ವಿ. ಆ ಭಾಷೆನೇ ಸ್ವಲ್ಪ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಥೆನ ಅಲ್ಲಿ ಸೆಟ್ ಮಾಡಿದ್ವಿ ನಾವು. ಸೊ ಬಟ್ ಈ ಕತೆ ನೀವು ಚಾಮರಾಜನಗರ ಬಿಟ್ಟು ಬೇರೆ ಎಲ್ಲೂ ಪ್ಲೇಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಡಿಪೆಂಡಿಂಗ್ ದಟ್ ಪ್ಲೇಸ್. ತರುಣ್ ಸರ್, ಡೇಟ್ಗಳು ಟೈಟಲ್ ಅಲ್ಲಿ ಕೂಡ ಹೇಳೋ ಅನ್ನುವಂಥದ್ದು ಇದೇನು ಕೋಇನ್ಸಿಡೆಂಟ್ ಆರ್ ಏನು ಅನ್ನುವಂಥದ್ದು? ಟೈಟಲ್ ಫಿಕ್ಸ್ ಆಗಿತ್ತು, ಬಿಫೋರ್ ಟೈಟಲ್ ಫಿಕ್ಸ್ ಆಗಿತ್ತು. ಟೈಟಲ್ ಲಾಂಚ್ ಮಾಡ್ಬೇಕು ಯಾವಾಗ ಅಂತ ನಾವು ಒಂದು ಪ್ಲಾನ್ ಮಾಡಿದ್ವಿ. ದೆನ್ ಅದೇ ಹೇಳಿದ್ನಲ್ಲ, ರೆಡಿಯಾಗಿ ಇಟ್ಕೊಂಡು ಮಾಡಬೇಕು, ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಕಾಂಟೆಂಟ್ ರೆಡಿ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡೋಣ ಅಂತಿದ್ದು. ಅವಾಗ ಒಂದು ಒಳ್ಳೆ ಡೇಟ್ ಯಾವುದು ಏನು ಅಂತ ಅನ್ಕೊಂಡಿದ್ದಾಗ ನಾವು ಒಂದಷ್ಟೆಲ್ಲ ನೋಡ್ಕೊಂಡ್ ಬಂದ್ವಿ. ಯಾವ್ಯಾವ ಈಗ ಏನಾಗುತ್ತೆ, ಒಂದು ಕಂಟೆಂಟ್ ಬಿಡಬೇಕು ಅಂತಂದಾಗ ಸುಮ್ಮನೆ ನಮ್ಮ ಕಂಟೆಂಟ್ ಒಂದು ಬರಬಾರ್ದು, ಬೇರೆ ಯಾರ್ಯಾರು ಏನೇನು ಕಂಟೆಂಟ್ಸ್ ಬರ್ತಾ ಇದೆ, ಕ್ಲಾಶ್ ಆಗಬಾರ್ದು, ಈ ಥರದ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ನೋಡ್ತಾ ಇರುತ್ತೆ. ಸೊ ನನಗೆ ಫಸ್ಟ್ ವೀಕ್ ಆಫ್ ಜುಲೈನಲ್ಲಿ ಯಾವ್ದಾರ ಒಂದು ಡೇಟ್ ಅಂತಂದಾಗ ದೆನ್ ವಿ ಕೇಮ್ ಅಪ್ ವಿತ್ ಅ ಡೇಟ್. ಓಕೆ 7 ಅಂತ ಅನ್ನೋದು ಚೆನ್ನಾಗಿದೆ ಸೌಂಡಿಂಗ್. 7th ಮಂಡೇ ಬರ್ತಾ ಇದೆ, 7ನೇ ತಿಂಗಳು ಸಿಗಲ್ಲ ಅದು ಇಟ್ ಈಸ್ ಕೋಇನ್ಸಿಡೆನ್ಸ್ ಅಂಡ್ ನಮಗೆ ಒಂದು ಲಕ್ ಕೂಡ. ಅದೆರಡು ಬಂತು, ಚೆನ್ನಾಗಿರುತ್ತೆ ಪುನೀತ್. ನಾವು ಒಂದು ಐ ಥಿಂಕ್ 10 days ಬಿಫೋರ್ ಡಿಸೈಡ್ ಮಾಡಿದ್ವಿ ನಾವು ಆ ಡೇಟು ಆ ಟೈಮು 7 ಗಂಟೆಗೆ ಸಾಯಂಕಾಲ ಲಾಂಚ್ ಮಾಡೋಣ ಅಂತ. ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್. ನ್ಯೂಮರಾಲಜಿ 777 ನ್ಯೂಮರಾಲಜಿ ನೋಡ್ತೀರಾ? ಇಲ್ಲ ಆ ಥರ ಏನಾದ್ರು ಹೇಳಿ, ಕರೆಕ್ಟ್ ಆಗಿದ್ರೆ ಸ್ವಲ್ಪ ಜ್ಯೋತಿಷ್ಯ ನಮಗೂ ಗೊತ್ತಾಗ್ಲಿ. ಚಾಮರಾಜನಗರ 7 ಅಕ್ಷರ ನೋಡಿ, ಚಾಮರಾಜನಗರ 7 ಅಕ್ಷರ. ಸರ್ ಇದು ರಾಘವೇಂದ್ರ ಅಡಿಗ ಅಂತೇಳಿ ನಾಗಬಾಣ ಅವರಿಗೆ ಕ್ವಶನ್. ಜನ್ಮದ ಜೋಡಿ ಅಂತ ಒಂದು ಒಳ್ಳೆ ಪಿಕ್ಚರ್ ಬಂದಿದೆ, ತುಂಬಾ ದಿವಸ ಆದ್ಮೇಲೆ ಆಕ್ಟಿಂಗ್ ಬಂದಿದೆಯಲ್ಲ. ನಾನು ಆಕ್ಸಿಡೆಂಟ್ ಅಂತ ಸಿನಿಮಾ ಶಂಕರ್ನಾಗ ಏನ್ ಮಾಡ್ಬೇಕು? ಅಲ್ಲಲ್ಲ, ಈಗ ಇತ್ತೀಚೆಗೆ ನಾನು ಹೇಳ್ತಾರೆ, ನೀವು ಇತ್ತೀಚೆಗೆ ತುಂಬಾ ದಿನ ಆದ್ಮೇಲೆ ತೆರೆ ಮೇಲೆ ಬರ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಡೈರೆಕ್ಷನ್ ಏನಾದ್ರು ಮತ್ತೆ ಮಾಡುವ ಇದರಲ್ಲಿ ಇವತ್ತು ಕನ್ನಡ ಇಂಡಸ್ಟ್ರಿ ತುಂಬಾ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲ ಮಿತ್ರರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಬಹಳ ಕಷ್ಟದಲ್ಲಿದೆ, ಅದು ಪ್ರಾಕ್ಟಿಕಲ್ ಆಗಿದೆ ಅಂತ. ಸರ್ ಅವ್ರಾಗಲೇ ಹೇಳಿದ್ರು, ಶಿವಣ್ಣ ಭಾಳ ಚೆನ್ನಾಗಿ ಹೇಳಿದ, ಅದೊಂದು ಸರ್ಕಲ್ ಸುತ್ತುತ್ತೆ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಆಮೇಲೆ ಸ್ವಲ್ಪ ಕೆಳಿಯುತ್ತೆ, ಆಮೇಲೆ ಚೆನ್ನಾಗಿರುತ್ತೆ, ಉಳಿಯುತ್ತೆ, ಅದು ನಡೀತಾನೇ ಇರ್ತದೆ. ಹಾಗಂತೇಳಿ ತುಂಬ ಇಡೀ ಇಂಡಸ್ಟ್ರಿನಲ್ಲಿ ಟ್ಯಾಲೆಂಟೇ ಇಲ್ಲ, ನಿಮ್ಮಲ್ಲಿ ಯಾರಿಗೂ ಡೈರೆಕ್ಟ್ರೇ ಇಲ್ಲ, ಕಂಟೆಂಟ್ ಇಲ್ಲ, ಏನಿದು? ಎಲ್ಲವೂ ಇದೆ. ಅದಕ್ಕೆ ಸರಿಯಾದ ಸಮಯಗಳು ಸೇರ್ಕೋತಾ ಹೋಗಬೇಕು. ಒಬ್ಬ ಪುನೀತ್ ಬೇಕಾಗುತ್ತೆ, ಒಬ್ಬ ತರುಣ್ ಬೇಕಾಗುತ್ತೆ. ಅವೆಲ್ಲರ ಜೊತೆಯಲ್ಲಿ ಅದನ್ನು ಬೆಳೆಸ್ತಾ ಹೋಗುವಂಥ ಒಂದು ಸಂಘಟಿತವಾದಂಥ ಕಾರ್ಯ ಬೇಕಾಗುತ್ತೆ. ನಮ್ಮಲ್ಲಿ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಭಾಳ ಅದ್ಭುತವಾದ ಕಥೆಗಳು ಬರ್ತವೆ. ಇದಕ್ಕೆ ಸಾಕ್ಷಿ ಇಲ್ಲಿದ್ದಾನೆ, ಕೆಲಸ ಮಾಡಿಸ್ತಾನೆ. ಈಗ ನೀವು ಒಗ್ಗಟ್ಟು ಅನ್ನೋ ಪದ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ. ನಿನ್ನೆ ಅಷ್ಟೇ ರಮ್ಯಾ ಅವರು ಇಂಡಸ್ಟ್ರಿನಲ್ಲಿ ಒಗ್ಗಟ್ಟು ಕಮ್ಮಿ ಇದೆ ಅಂತ ಹೇಳಿದ್ರು. ಅವ್ರಿಗಿರ್ಬೋದೇನೋ, ಅದು ಅವ್ರಿಗೆ ಸಂಬಂಧಪಟ್ಟಾಗಿರ್ಬೋದು. ನಮಗಂತೂ ಒಗ್ಗಟ್ಟಿದೆ. ಓಕೆ, ಶೋ ಯಾರು ಆನ್ಸರ್ ಮಾಡಬೇಕು? ಸರ್ ಆ್ಯಕ್ಚುಲಿ ನಾನು ಕತೆ ಮಾಡಿಕೊಂಡು ಬಂದು ಪಿಚ್ ಮಾಡಿದಾಗ ಹೀರೋ ಇರಲಿಲ್ಲ ಕತೆಗೆ, ಅಂದರೆ ಯಾರು ಮಾಡಬೇಕು ಅನ್ನೋ ಥರದ್ದು ಇರಲಿಲ್ಲ. ಒಂದು ಕತೆಯಾಗೆ ಒಂದು ಕ್ಯಾರೆಕ್ಟ್ರಾಗೇ ಮಾಡ್ಕೊಂಡು ಬಂದಿದ್ದು. ಆ ಕ್ಯಾರೆಕ್ಟರ್ಗೆ ನನಗೆ ಒಂದು ದೊಡ್ಡ ಸೂಪರ್ ಸ್ಟಾರ್ ಅಥವಾ ಆ್ಯಕ್ಷನ್ ಹೀರೋ ಅನ್ನೋ ಥರದ್ದು ಹಾಕೊಡೋ ಥರದವ್ರು ಇಲ್ಲ ಅನ್ನೋ ಥರದ್ದು ಮಾತ್ರ ಕ್ಲಾರಿಟಿ ಇತ್ತು ನನಗೆ.
ಅದಷ್ಟೇ ಜರ್ನಿಲಿ ನಾನು ತರುಣ್ ಸರ್ ಅಪ್ರೋಚ್ ಮಾಡಿ ಕತೆ ಮಾಡ್ಕೊಂಡು ಹೋಗಿದ್ದು. ಕತೆ ಮಾಡೋ ಹಂತದಲ್ಲೂ ಕೂಡ ಹೀರೋ ಯಾರು ಅಂತ ನಾವು ಅನ್ಕೊಂಡಿರಲಿಲ್ಲ. ಮೊದಲು ಕತೆ ಹೆಂಗೆಲ್ಲ ಕ್ಯಾರೆಕ್ಟರ್ ಹೆಂಗೆ ಮಾಡುತ್ತೆ ಅಷ್ಟೆಲ್ಲ ಮಾಡ್ಕೊಂಡು ಪೂರ್ತಿ ಅದೊಂದು ಸರ್ಕಲ್ ಆದ್ಮೇಲೆ ಇದಕ್ಕೆ ಯಾರು ಆರ್ಟಿಸ್ಟ್ ಅನ್ನೋ ತರದ್ದು ನಾವು ಒಂದು 3-4 ಹೆಸರುಗಳನ್ನ ಇದು ಮಾಡ್ಕೊಂಡು ಹೋದಾಗ ಎಲ್ಲ ವಿಧದಲ್ಲೂ ನಮಗೆ ಪೂರಕವಾಗಿ ಅಂತ ಅನ್ಸಿದ್ದು ರಾಣಾ ಸರ್ ಜೊತೆನೇ ಸೇರಿ ಡಿಸಿಷನ್ ತಗೊಂಡಿದ್ದು ಸರ್. ಪಾತ್ರಕ್ಕೆ ತುಂಬಾ ಪೂರಕವಾಗಿದ್ದಾರೆ ಅಂತಾನೆ ಮಾಡಿದ್ದು, ಅವ್ರಿಗೋಸ್ಕರ ಪಾತ್ರ ಮಾಡ್ಕೊಟ್ಟಿದ್ದಲ್ಲ ಸರ್. ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ, ದಯವಿಟ್ಟು. ತುಂಬ ಇಮೇಜ್ ಇರೋರು ಆಗಲ್ಲ, ಒಂದು ಚಿಕ್ಕ ಝೀರೋ ಇಮೇಜ್ ಇರಬೇಕು, ಬಟ್ ನಮಗೊಂದು ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತಲೂ ಗೊತ್ತಿರಬೇಕು. ಆ ಥರದ್ದೆಲ್ಲ ಒಂದಷ್ಟು ಕಂಡೀಷನ್ಸ್ ಹಾಕೊಂಡಾಗ ಅವಾಗ ಒಂದಷ್ಟು ಆಕ್ಟರ್ಸ್ ಬರ್ತಾರೆ. ಅಂದರೆ ಆ ಲೈನಲ್ಲಿ ಇರುವಂಥದ್ದು ನಾವು ರಾಣಾ ಅಂತಾನೆ ನಾನು ಇಲ್ಲಿ ಕೂತಿರೋದಕ್ಕೋಸ್ಕರ ಐ ವಿಲ್ ನಾಟ್ ಎಕ್ಸಾಜರೇಟ್ ಅಂಟಲ್ ನಾವು ಒಂದಷ್ಟು ಲೈನಪ್ಸ್ ಮಾಡ್ಕೋತೀವಿ, ಇಂತಿಂಥ ಆಕ್ಟರ್ ಹಿಂಗೆ ಮಾಡ್ಬೋದು. ಸೊ ಅದರಲ್ಲೂ ಕೆಲವು ಅವೈಲಬಿಲಿಟೀಸ್ ಏನಿದೆ, ಪರ್ಫಾರ್ಮೆನ್ಸ್ ವೈಸಲ್ಲಿ ನಮ್ಗೆ ಯಾರು ಸೂಟ್ ಆಗ್ತಾರೆ, ಒಂದು ಕ್ಯಾರೆಕ್ಟರ್ ನಮ್ಮ ತಲೆಯಲ್ಲಿ ಕಲ್ಪನೆಯಲ್ಲಿ ಕಟ್ಕೊಂಡಾಗ ಆ ಫೇಸ್ ಯಾವುದಕ್ಕೆ ಕೂರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಒಂದು ಹೈಟು, ಪರ್ಸ್ನಾಲಿಟಿ, ಕಲರು, ಪ್ರತಿಯೊಂದು. ಸೊ ಅವಾಗ ನಮಗೆ ಫಸ್ಟ್ ಚಾಯ್ಸ್ ಅಂತ ಬಂದಿದ್ದು ರಾಣಾ. ದೆನ್ ಒಂದ್ಸರಿ ಕೇಳೋಣ, ಆಮೇಲೆ ನಮಗೋದೊಂದು ಭಯ ಆಯಿತು. 2 ವರ್ಷದಿಂದ ರಾಣಾ ಪಿಕ್ಚರ್ ಮಾಡಿಲ್ಲ, ಬಹುಶಃ ಅವ್ರೇನೋ ಬೇರೆ ಪ್ಲಾನ್ಸ್ ಅಲ್ಲಿ ಇದ್ದಾರೋ ಏನು ಕಥೆನೋ ಗೊತ್ತಿಲ್ಲ, ಬಟ್ ಅಪ್ರೋಚ್ ಅಂತೂ ಮಾಡಿಲ್ಲ ಅಂತಂದ್ರೆ ರೀಸನ್ ಬರುತ್ತಲ್ಲ ಅಂತ ಅಪ್ರೋಚ್ ಮಾಡಿದ್ದು. ಈ ವಾಸ್ ವೆರಿ ಕೈಂಡ್ ಎನಫ್. ಸೊ ಕತೆ ಕೇಳ್ತೀನಿ ಸರ್, ನನಗೇನಿಲ್ಲ ನೀವು ಹೇಳಿಸಿ ಸರ್ ಅಂತಂದ್ರು. ಸೊ ಕತೆ ಕೇಳಿದ್ದು ವೆರಿ ಇಮಿಡಿಯೇಟ್ಲಿ ಹೀ ಕೇಮ್ ಆನ್ ಬೋರ್ಡ್. ಅಷ್ಟೇ ಸಿಂಪಲ್ ಆಗಿದೆ. ಓಕೆನಾ? ಹಾಗಾದ್ರೆ ನನ್ನ ಪಾತ್ರಕ್ಕೆ ಯಾಕೆ ನನ್ನನ್ನೇ ಕರೆದ್ರು ಅಂತ ಕೇಳ್ಬೋದಾ? ಸರ್ ಆ್ಯಕ್ಚುಲಿ ಏನಕ್ಕೆ ಕರೆದ್ವಿ ಅನ್ನೋದಕ್ಕಿಂತ ಸರ್ ಪಾತ್ರ ಮಾಡಿದ್ಮೇಲೆ ಮಾದೇವಪ್ಪ ಅನ್ನೋ ಪಾತ್ರನ ಮಾಡಿರೋದು. ಆ ಪಾತ್ರನ ಇವ್ರು ಬಿಟ್ಟರೆ ಬೇರೆ ಯಾರು ನಾನು ಪೇಪರಲ್ಲಿ ಬರೆದಿರೋಷ್ಟು ಸ್ಕ್ರೀನ್ ಮೇಲೆ ತರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಅದನ್ನು ಪ್ರೂವ್ ಮಾಡಿದ್ದು ಸರ್. ನಾನು ಬರೆದಿದ್ದ ಪಾತ್ರಕ್ಕಿಂತ ನಾನು ನೋಡಿದ್ದು ನಾಗಾಭರಣ ಸರ್ ಪಾತ್ರನೇ ನಾನು ನಿಜವಾದ ಮಾದೇವಪ್ಪನ ಕ್ಯಾರೆಕ್ಟರ್ ಅನ್ನೋಷ್ಟು ಚೆಂದಾಗಿ ನನಗೆ ಬಂತು ಸರ್.